ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಥ್ಯಾಂಕ್ಸ್ ವಿತ್ ಅಂಕಲ್ಗೆ ವೆರಿ ಸ್ಪೆಷಲ್ ಎಪಿಸೋಡ್ ಇವತ್ತು. ಇಲ್ಲಿ ಯಾರೋ ಗಣೇಶ ಕೂತಂಗ್ ಕೂತಿದ್ದಾರೆ ಅನ್ಕೊಂಡಿದ್ದೀರಾ? ಇಸ್ ನಾಟ್ ಆನ್ ಆರ್ಡಿನರಿ ಬಾಯ್. ತುಂಬಾ ಕ್ಯೂಟ್ ಆಗಿದ್ದಾನೆ ಅನ್ಕೊಂಡು ಯಾರು ತಪ್ಪು ತಿಳ್ಕೊಬೇಡಿ. ಈಸ್ ಅ ಮಾರ್ಷಲ್ ಆರ್ಟ್ ಪ್ಲೇಯರ್, ವರ್ಲ್ಡ್ ಚಾಂಪಿಯನ್, 7 years old, 7 ವರ್ಷದ ವರ್ಲ್ಡ್ ಚಾಂಪಿಯನ್ ನಮ್ಮ ರಿಷಿಕ್ ಶಿವ. ಅವ್ರ ತಂದೆಯವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ಅವರ್ ಚಾನಲ್. ಹಾಯ್ ರಿಷಿಕ್, ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು. ಇವತ್ತು ರಿಷಿಕ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಂಗೆ ಅನಿಸ್ತಾ ಇದೆ ನಾನು ಏಳನೇ ವಯಸ್ಸಿಗೆ ಇನ್ನು ನೀಟಾಗಿ ಚಡ್ಡಿನೇ ಆಗ್ತಾ ಇರಲಿಲ್ಲ ಅಂತ. ಸೊ ನಾನಂತಲ್ಲ, ಆಲ್ಮೋಸ್ಟ್ 7 ವಯಸ್ಸಿಗೆ ನಾವೆಲ್ಲ ಇನ್ನ ಮನೇಲಿ ಆಟ ಆಡ್ತಿರ್ಬೇಕಾದ್ರೆ ಈತ ಲಾಸ್ಟ್ 4 years ಇಂದ ಮಾರ್ಷಲ್ ಆರ್ಟ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅವನ ಒಂದು ಸಾಧನೆ ಹಿಂದ್ಗಡೆ ತಂದೆ, ಆಮೇಲೆ ಅವ್ರ ತಾಯಿ ಕ್ಯಾಮ್ರಾ ಹಿಂದೆ ಇದ್ದಾರೆ, ಬರಲಿಲ್ಲ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾ. ನಮಸ್ತೆ, ನಿಮಗೂ ಕೂಡ ವೆಲ್ಕಮ್. ವೆಲ್ಕಮ್ ಯು ಸರ್ ಆ್ಯಂಡ್ ವೆಲ್ಕಮ್ ಯು ಶಿವ. ಥ್ಯಾಂಕ್ ಯು. ಓಕೆ, ಇದೆಷ್ಟು ಚೆನ್ನಾಗಿದೆ ನೋಡಿ. ಒಬ್ಬ ಸಕ್ಸಸ್ಫುಲ್ ತಾಯಿ ಮಗನಿಗೆ ಜನ್ಮ ಕೊಡ್ತಾರೆ, ಬಟ್ ತಂದೆ ಅದನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ. ಸೊ ತುಂಬಾ ಖುಷಿ ಆಗುತ್ತೆ ಈ ತರ ನೋಡಿದಾಗ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವ್ನು ಯಾವ ತರ ಶುರು ಮಾಡ್ದ, ಎಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ನು ಏನೇನು ಮಾಡಿದಾನೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇದ್ದೆ, ಇನ್ಫಾರ್ಮೇಟಿವ್ ವಿಡಿಯೋ ತಗೊಂಡ್ಬರ್ತೀನಿ, ಇನ್ಫಾರ್ಮೇಶನ್ ನಿಮ್ಗಳಿಗೆ ಕೊಡ್ತೀನಿ, ವೆರಿ ನಾಲೆಜ್ ವಿಡಿಯೋ ತಗೊಂಡ್ಬರ್ತೀನಿ ಅಂತ. ಬಟ್ ಈ ವಿಡಿಯೋ ಮೋಟಿವೇಶನಲ್ ವಿಡಿಯೋ ಆಗ್ತಾ ಇದೆ ಅನ್ಸುತ್ತೆ. ಯಾಕಂದ್ರೆ ನನ್ನ ಚಾನಲ್ ಇಂದ ಎಷ್ಟೋ ಜನ ನೋಡ್ತೀರಾ, ಬಟ್ 7 ವಯಸ್ಸಿನ ಹುಡುಗ ಸಾಧನೆ ಮಾಡಿರೋದು ಇಟ್ಸ್ ವೆರಿ, ಭಾರತದಲ್ಲೇ ಇಸ್ ನಂಬರ್ 1 ಮಿಕ್ಸ್ ಮಾರ್ಷಲ್ ಆರ್ಟ್ ಫೈಟರ್ ಕೂಡ ಆಗಿದ್ದಾನೆ. ಬನ್ನಿ ಆತನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಹೆಂಗ ಅನಿಸ್ತಾ ಇದೆ? ಫಸ್ಟ್ ನಿಮ್ಗೆ ಹೆಂಗ್ ಫೀಲ್ ಆಗ್ತಾ ಇದೆ ಸರ್? ಹೆಂಗೆ ಫೀಲ್ ಅಂದ್ರೆ ನಮ್ಗೆ ಒಂಥರ ಮೋಟಿವೇಶನ್ ಆಗ್ತಿದೆ. ನಮ್ಮ ಮಗನ್ ನೋಡ್ತಿದ್ರೆ ಈ ವಯಸ್ಸಿಗೆ ಈ ತರ ಸಾಧನೆ ಮಾಡಿರೋದಕ್ಕೆ ನಿಮ್ಮಂತವ್ರು ಬರ್ತಾ ಇದ್ದಾರೆ ಅವ್ನು ನೋಡ್ಕೊಂಡು. ಅದರಿಂದ ನಮ್ಗೆ ತುಂಬಾ ಪ್ಯಾರೆಂಟ್ಸ್ ಅನ್ನೋದ್ರಲ್ಲಿ ಒಂಥರ ಖುಷಿ ಆಗ್ತಿದೆ. ಆಲ್ಮೋಸ್ಟ್ ನಮ್ಮ ಮಗ ಬಂದ್ಬಿಟ್ಟು ಇಷ್ಟು ಗಂಟ ಸ್ಟೇಟ್ ಆಡಿದಾನೆ, ಇಂಟರ್ನ್ಯಾಷನಲ್ ಆಡಿದಾನೆ, ವರ್ಲ್ಡ್ ಟೈಮ್ 2 times ಆಡಿದಾನೆ. ಅದೆಲ್ಲ ನೋಡ್ತಿದ್ರೆ ನಮ್ಗೆ ಒಂಥರ ಹೆಮ್ಮೆ ಆಗ್ತಿದೆ. ಸರ್ ನಿಮ್ಗೆಲ್ಲೋ ಒಂದ್ ಕಡೆ ನಿಮ್ಮ ಬಾಲ್ಯ ಎಲ್ಲೋ ಕಳೆದೋಯ್ತು ಅಂತ ಅನಿಸ್ತಿಲ್ವಾ? ಬಾಲ್ಯ ಅಂದ್ರೆ ಅದೇ ಸರ್, ನಾವು ಏನು ಮಾಡಿಲ್ಲ, ಅದಕ್ಕೆ ನಮ್ಮ ಮಗನ್ ಕೈಯಲ್ಲಿ ನಾನು ಮಾಡಿಸ್ಬೇಕು ಅಂತ ಇದೀನಿ. ನಾನು ನಾರ್ಮಲ್ ಆಗಿ ಮೆನ್ಸ್ ಸಲೂನ್ ಇಟ್ಕೊಂಡಿದ್ದೀನಿ. ಅದರಿಂದ ನನ್ನ ಮೆನ್ಸ್ ಸಲೂನ್ ಇರೋದು. ಆದ್ರೇನು ನಮ್ಮ ಮಗನ್ಗೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದೂರ ಕರ್ಕೊಂಡು ಹೋಗ್ತೀನಿ ಸ್ಪೋರ್ಟ್ಸ್ ಅಲ್ಲಿ. ಇತ್ತೀಚಿನ ದಿನಗಳಲ್ಲಿ ಸ್ಪೋರ್ಟ್ಸ್ ಅಂದ್ರೆ ಏನ್ ಆಟ ಆಡ್ತೀಯಾ, ಹೋಗು ಸ್ಟಡಿ ಮಾಡೋಗು ಅಂತಕ್ಕಂಥ ಟೈಮಲ್ಲಿ ತಾವು ಒಂದು ಸಲೂನಲ್ಲಿ ಕೆಲಸ ಮಾಡ್ತಾ ಇದ್ರು. ತನ್ನ ಮಗನನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕಳಿಸ್ತೀನಿ ಅಂತ ಒಬ್ಬ ತಂದೆ ಹೇಳ್ತಾರಲ್ಲ, ಅದಕ್ಕಿಂತ ಜಾಸ್ತಿ ಏನೂ ಇಲ್ಲ ಸ್ನೇಹಿತರೆ. ಸರ್ ಇವ್ನು ಎಷ್ಟನೇ ವಯಸ್ಸಿಗೆ ಶುರು ಮಾಡ್ದ ಪ್ರಾಕ್ಟೀಸ್ನ? ಆಲ್ಮೋಸ್ಟ್ 3.5 years ಇಂದ ಬರ್ತಿದ್ದಾನೆ. ಇನ್ನೊಂದ್ ಏನಂದ್ರೆ ಇಲ್ಲಿ ಕ್ಲಾಸ್ ಬರೋದ್ ಕಾರಣನೇ ನಮ್ಮ ಮಾಸ್ಟರ್ಸ್. ಅವ್ರ ಅಚೀವ್ಮೆಂಟ್ ನೋಡಿ ನಾನು ಇಲ್ಲಿ ಕರ್ಕೊಂಡ್ ಬಂದಿರೋದು. ಅವ್ರ ವಿಡಿಯೋಸ್ ನೋಡಿದ್ರೆ ಇವನ್ಗೆ ಒಂಥರ ಇನ್ಸ್ಪಿರೇಷನ್. ಆ ಟೈಮಲ್ಲಿ ಚಿಕ್ಕ ಹುಡುಗ ಟೈಮಲ್ಲಿ ನಮ್ಮ ಮಾಸ್ಟರ್ಸ್ ವಿಡಿಯೋಸ್ ತೋರಿಸ್ತಾ ಇದ್ರೆ ಸೇಮ್ ಅದೇ ತರಾನೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದಾಗ್ಲಿ ಏನೇ ಆಗ್ಲಿ ಮಾಡ್ತಿದ್ದ. ಮತ್ತೆ ಮಾಸ್ಟರ್ನ ಕರ್ಕೊಂಡ್ ಬಂದು ತೋರ್ಸಿದ್ದಕ್ಕೆ ನಾನು ಇದೀನಿ, ನಾವು ಮಾಡ್ತೀವಿ ಅನ್ಬಿಟ್ಟು 3.5 yearsಗೆ ಈ ತರ ಒಂದ್ 15 to 20 ಮ್ಯಾಚಸ್ ಆಡ್ಸಿದ್ದಾರೆ ಇವನ್ ಕೈಯಲ್ಲಿ ಮಾಸ್ಟರ್ಸ್. ಇವಾಗ ನೋಡಿ, ನ್ಯಾಷನಲ್ ಆಡಿದಾನೆ, ಇಂಟರ್ನ್ಯಾಷನಲ್ ಆಡಿದಾನೆ, ವರ್ಲ್ಡ್ ಚಾಂಪಿಯನ್ಸ್ 2 times ಆಡಿದಾನೆ. ಇವಾಗ ಮೊನ್ನೆ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಹೋಗಿದ್ ಬಂದ್ಬಿಟ್ಟು 52 countries ಪಾರ್ಟಿಸಿಪೇಟ್ ಮಾಡಿದ್ದು ಥೈಲ್ಯಾಂಡ್ ಅಲ್ಲಿ. ಅದ್ರಲ್ಲಿ ನಮ್ಮ ಇಂಡಿಯಾದಿಂದ ಜೂನಿಯರ್ ಕ್ಯಾಟಗರಿಯಲ್ಲಿ ಫಸ್ಟ್ ಕಂಟೆಸ್ಟೆಂಟ್ ನಮ್ಮ ಇಂಡಿಯಾದಿಂದ ಹೋಗಿರೋದು. ಜೂನಿಯರ್ ಕಂಟೆಸ್ಟೆಂಟ್ ಅಲ್ಲಿ ಇವನೊಬ್ನೇ ಫಸ್ಟ್ ಹೋಗಿರೋದು. ಅದು ವರ್ಲ್ಡ್ ರೆಕಾರ್ಡ್. ಇಷ್ಟು ಗಂಟೆ ಯಾರು ಹೋಗಿಲ್ಲ ಇಂಡಿಯಾದಿಂದ 7 years ಅಲ್ಲಿ. ಆತರ ಎಲ್ಲ ನೋಡ್ತಿದ್ರೆ ನಮ್ಗೆ ಒಂಥರ ಇದಾಗುತ್ತೆ. ನಾನು ಇವನ್ ಜೊತೆಲಿ ಹೋಗ್ತಾ ಇರ್ತೀನಿ ಮ್ಯಾಚಸ್ಗೆ. ಅಲ್ಲೆಲ್ಲ ನಮ್ ಇಂಡಿಯಾ ಫ್ಲಾಗ್ ಆಗ್ಲಿ, ನ್ಯಾಷನಲ್ ಆಂಥಮ್ ಬರೋವೆಲ್ಲ ಒಂಥರ ಜುಮ್ ಅಂದ್ಬಿಡುತ್ತೆ, ಮೈಯೆಲ್ಲ ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ. ಫ್ಲಾಗ್ ಎತ್ಕೊಂಡು ಹಿಂದೆ ರೌಂಡ್ ರಿಂಗ್ ಮಾಡ್ತಾನೆ. ಆ ಟೈಮಲ್ಲೆಲ್ಲ ನಮ್ಗೆ ಇವಾಗ್ಲೂ ನೋಡಿ ಹೇಳ್ತಿದ್ರೆ ಮೈಯೆಲ್ಲ ಒಂಥರ ಜುಮ್ ಅನ್ನುತ್ತೆ. ಆ ತರ ಫೀಲ್ ಬರುತ್ತೆ. ಸರ್ ಎಷ್ಟೋ ಜನ ಇವಾಗ ಸರ್ ಹೇಳ್ತಾರೆ, ಇಲ್ಲ ಗೇಮ್ಸ್ ಎಲ್ಲ ಏನಿದೆ, ಬೇಡ ಎಜುಕೇಶನ್ ಮಾಡ್ಲಿ ಅಂತ. ಇವಾಗ ನನ್ಗೆ ನನ್ ಸಲೂನ್ ಇದಲ್ವಾ, ನನ್ ಬರ್ತಾರೆ ಹೇಳ್ತಾರೆ 2 lakhs ಅವ್ರ ಸ್ಯಾಲ್ರಿ ತಗೊಂತಾರೆ. ನೀನಿರೋ ಸ್ಟೇಟಸ್ಗೆ ನಿಮ್ ಮಗನ್ನ ನೋಡ್ತಾ ಇರೋದಕ್ಕೆ ಸಂಬಂಧನೇ ಇಲ್ಲ. ನಾನ್ 2 lakhs ಸ್ಯಾಲ್ರಿ ತಗೊಂತೀನಿ, ನಮ್ ಮಗನ್ನ ಈ ತರ ಕಳ್ಸಕ್ ಆಗಲ್ಲ ನನ್ ಕೈಯಲ್ಲಿ ಅಂತ ಹೇಳ್ತಾರೆ. ಅದ್ರಲ್ಲಿ ನಾನು ಏನೋ ಒಂದ್ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದ್ರಿಂದ ಒಂಥರ ಖುಷಿ. ತುಂಬಾ ಜನ ನಮ್ ಕ್ಲೈಂಟ್ಸ್ ಬರ್ತಾರೆ, ಅವ್ರು ಹೇಳ್ತಾರೆ ನಿಮ್ ಮಗ ತುಂಬಾ ಚೆನ್ನಾಗಿ ಸಾಕ್ತಾ ಇದೀರಾ, ಅವ್ನ್ಗೆ ಸಾಥ್ ಕೊಡ್ತಾ ಇದ್ದೀರಾ, ಅದೇ ತರ ಮಾಡಿ ಅಂತ. ಎಲ್ಲಾರು ಅನ್ಕೊಬಹುದು, ಇವಾಗ ನಮ್ ಏರಿಯಾದಲ್ಲೇ ಒಂದ್ ಮನೆಗೂ ಒಂದ್ ಸಾಫ್ಟ್ವೇರ್ ಇರ್ತಾರೆ, ಇಂಜಿನಿಯರ್ ಇರ್ತಾರೆ, ಎಲ್ಲಾರು ಇರ್ತಾರೆ. ಅದೇ ಒಂದ್ ಸ್ಪೋರ್ಟ್ಸ್ ಮ್ಯಾನ್ ನ ಕಂಡಿಡೀರಿ ಒಂದು ಲೈನ್ಗೆ
ಯಾರು ಇರಲ್ಲ ಯಾರು ಇರಲ್ಲ. ಯಾರು ಇರಲ್ಲ Correct, ಆ ತರ ಇದ್ರಲ್ಲಿ ಏನೋ ಅವ್ನ್ ಮಾಡ್ಬೇಕು. ಅವ್ನು ಈ ವಯಸ್ಸು ಮಾಡ್ತಿದ್ದಾನ ಅಂದ್ರೆ ಅದು ದೊಡ್ಡದು ನಮಗೆ. ಕರೆಕ್ಟ್ ಸರ್, ತುಂಬಾ ದೊಡ್ಡದು ಸರ್ ನಿಮ್ಗಂತಲ್ಲ, ಇಡೀ ನಮ್ ವಿ ಆರ್ ವೆರಿ ಪ್ರೌಡ್ ಟು ಹ್ಯಾವ್ ದಿಸ್ ಹೇಳ್ತಾರೆ ನಮ್ ಇಂಡಿಯನ್ಸ್ ವಿ ಆರ್ ವೆರಿ ಸುಮಾರು ಜನ ಹೇಳ್ತಾರೆ, ನೀನ್ ಇರೋ ಸ್ಟೇಟಸ್ಗೆ ನೀನ್ ಮಾಡ್ತಿರೋದಕ್ಕೆ ಸಂಬಂಧನೇ ಇಲ್ಲ, ರೆಂಟೆಡ್ ಹೌಸ್ ಅಲ್ಲಿ ಇರೋದು ನಾನು, ಸಲೂನು ರೆಂಟ್ ಇರೋದು, ಆ ಇದ್ರಲ್ಲಿ ಇಟ್ಕೊಂಡು ನಾನು ಅವ್ನು ಈ ಇದಕ್ಕೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸರ್ ಮಾರ್ಷಲ್ ಆರ್ಟ್ ಅನ್ನೋದು ಸ್ವಲ್ಪ ರಿಚೆಸ್ಟ್ ಗೇಮ್. ಹೆಂಗೆ ಇನ್ನೊಂದ್ ಏನಂದ್ರೆ ನನ್ಗೆ ಸ್ಪಾನ್ಸರ್ಸ್ ನಮ್ ಏರಿಯಾದಲ್ಲಿ ಇದಾರೆ, ಫ್ರೆಂಡ್ಸ್ ಅಂತ, ಅವ್ರ ಹೆಸರೆಲ್ಲ ಹೇಳ್ತೀನಿ, ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ಈ ತರ ನಮ್ಮ ಮಗನ್ ಕಳಿಸ್ತಾ ಇದೀನಿ ಅಂದ್ರೆ ನಾವ್ ಇದೀವಿ, ನೀನ್ ಮುಂದೆ ಕರ್ಕೊಂಡು ಹೋಗು ಅಂತ ಸುಮಾರು ಜನ ಸಪೋರ್ಟ್ ಮಾಡ್ತಾರೆ. ಅದ್ರಲ್ಲಿ ನಾನು ಅವ್ರಿಗೆ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ಕೊಬೇಕು. ಯಾವತ್ತಿದ್ರೆ ಅವ್ರು ಮರೆಯಕ್ಕಾಗಲ್ಲ. ಇವ್ನು ಎಷ್ಟೇ ದೊಡ್ಡವನಾದ್ರೂ ಅವ್ರನ್ನ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಹೆಲ್ಪ್ ಮಾಡಿರೋರ್ನ ಯಾವತ್ತೂ ಮರಿಬಾರ್ದು, ಹತ್ತಿರ ಏನಿನ ಮರಿಬಾರ್ದು. ಅದು ಯಾವತ್ತಿದ್ರೇನು ಅದೊಂಥರ. ಅಲ್ಲ ಸರ್, ಖುಷಿ ಆಗುತ್ತೆ ನೀವು ಮಾತಾಡ್ಬೇಕಾದ್ರೆ. ಸರ್ ಇವ್ನು 3.5 ವಯಸ್ಸಿಗೆ ಇಲ್ಲಿ ಈ ಕೋಚಿಂಗ್ ಸೆಂಟರ್ಗೆ ಬಂದಾಗ ಇವ್ನಿಗೆ ಎಷ್ಟು ಸರ್ ವಯಸ್ಸು? 3.5 years. 3.5 years. 3.5 ವರ್ಷ. ಹೌದು. ಕರೆಕ್ಟ್ ಕರೆಕ್ಟ್. ಕ್ಲಿಯರ್ ಅಲ್ಲ ಸರ್? ಕ್ಲಿಯರ್ 3.5 ವರ್ಷ. UKG ಗೆ ಹೋಗ್ತಾ ಇದ್ದ. 3.5 ವರ್ಷದಲ್ಲಿ ಇದ್ದಾಗ ನೀವು ಮಾರ್ಷಲ್ ಆರ್ಟ್ಸ್ ಆಗ್ತೀರಾ ಸರ್? ಮನೇಲಿ ಹೆಂಗಿತ್ತು ಸರ್ ಅವಾಗ? ಮನೇಲಿ ಅಪೋಸ್ ಮಾಡಿದ್ರ? 3.5 ವರ್ಷದ ಮಗು ಅಂದ್ರೆ ಅವ್ನ್ ನೆಟ್ಟು ಓಡಾಡೋದು ಕಷ್ಟ. ಸೊ ಆ ಟೈಮಲ್ಲಿ ತಂದು ನೀವು ನಿಮ್ ಧೈರ್ಯಕ್ಕೆ ಮೆಚ್ಚಬೇಕು ಸರ್. ಮನೇಲಿ ಏನಂದ್ರೆ ಒಂಥರ ಆಕ್ಟಿವ್ ಆಗಿ ಇರ್ತಾನೆ. ಅದ್ರಿಂದ ನೋಡ್ಬಿಟ್ಟು ಏನಾದ್ರು ಒಂದ್ ಮಾಡ್ಬೇಕು. ಎಲ್ಲಾರು ಹೇಳ್ತಾರೆ ಮಗ ತುಂಬಾ ಶಾರ್ಪ್ ಇದ್ದಾನೆ, ಏನಾದಕ್ಕೂ ಒಂದು ಟ್ಯಾಲೆಂಟ್ ಆಗ್ತಾನೆ, ಏನಾದ್ರು ಒಂದ್ ಮಾಡು ಅನ್ನೋ ಟೈಮಲ್ಲಿ ನನ್ಗೆ ಇವ್ರ ಮಾಸ್ಟರ್ಸ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಅದರಿಂದ ನಾನು ಇಲ್ಲಿ ಕರ್ಕೊ ಬಂದು ತೋರ್ಸಿದ್ದಕ್ಕೆ ಅವರು ಇದ್ ಮಾಡಿದ್ದು. ಇವಾಗ 2nd standard, ಇವಾಗ ಆಲ್ಮೋಸ್ಟ್ UKG ಇಂದ ಬಂದಿರೋದು. ಅವ್ನು UKG ಅಲ್ಲಿ ಇರೋವಾಗ್ಲೇ ಸ್ಟೇಟ್ ಲೆವೆಲ್ ಆಡಿದ್ದಾನೆ. ಇನ್ನೊಂದು ಹೆಮ್ಮೆ ಏನಂದ್ರೆ ಇವನ್ ಕಡೆಯಿಂದ ಎಲ್ಲ ಫೈಟ್ ಬರೋದು ಬಂದ್ಬಿಟ್ಟು ಏಜ್ ಕ್ಯಾಟಗಿರಿ ಮೇಲೆ ಬರಲ್ಲ, ವೈಟ್ ಕ್ಯಾಟಗಿರಿ ಮೇಲೆ ಬರ್ತಾರೆ. ಇವನ್ಗಿಂತ ಇವನ್ ಜೊತೆ ಆಪೋನೆಂಟ್ಸ್ ಆಡೋರೆಲ್ಲ 2 years ದೊಡ್ಡವರೇ ಇರ್ತಾರೆ ಇವನ್ ವೈಟ್ಗೆ. ಇವನ್ ಆಲ್ಮೋಸ್ಟ್ ಎಲ್ಲ ಆಡಿರೋ 28. ಇವಾಗ ಮೊನ್ನೆ ಆಡಿದ್ ಕೂಡ ಥೈಲ್ಯಾಂಡ್ ಅಲ್ಲಿ 28 -28 ವೈಟ್ ಅಲ್ಲಿ, ಇವನ್ ಇರೋದು 25. ಅಂದ್ರೆ ವೈಟ್ ಮೇಲೆ ಬಿಡ್ತಾರೆ. ಆಪೋನೆಂಟ್ ಬಂದ್ಬಿಟ್ಟು 9 years 10 years ಇರ್ತಾರೆ, ಅವ್ರು ಆ ವೈಟ್ ಇರ್ತಾರೆ, ಆ ವೈಟ್ ಮೇಲೆ ಆಡ್ತಾನೆ. ಅದೊಂದು ತುಂಬಾ ಇದು. ಇವಾಗಿಂದಾನೆ ಹೈಯರ್ ವೇಟ್ ಅವ್ರ ಮೇಲೆ, ಅದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ವೈಟ್ ಮೇಲೆ ಆಡ್ತಾನೆ. ಸೊ ಖುಷಿ ಆಗುತ್ತೆ. ಅವ್ನು ನೋಡಿ ಎಷ್ಟು ಕ್ಯೂಟ್ ಆಗಿ ಕುತ್ಕೊಂಡಿದ್ದಾನೆ, ಆಟ ಆಡ ಅವ್ನ ಪಾಡಿಗೆ ಅವ್ನು ಕುತ್ಕೊಂಡಿದ್ದಾನೆ. ನಾವೇನ್ ಮಾತಾಡ್ತಾ ಇದೀವಿ ಅನ್ನೋದು ಅವನಿಗೆ ಅದು ಇಷ್ಟಿಲ್ಲ. ಬಟ್ ಸರ್ ಇವ್ರ ಅಮ್ಮ ಅವರ ಒಪಿನಿಯನ್ ಹೆಂಗಿದೆ ಸರ್? 3.5 ವಯಸ್ಸಿಗೆ ನೀವು ಕಳಿಸ್ತಾ ಇದ್ದೀರಾ? ಅವ್ರಿಗೂ ಖುಷಿನೇ ಸರ್. ಅವ್ರಿಗೂ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕಂತ ಅವ್ರ ತಾಯಿಗೂ ಇಷ್ಟನೇ ತುಂಬಾ. ಹೋಗ್ತಾ ಇದ್ದಾನೆ. ಅವ್ನ್ಗೆ ಎಷ್ಟು ದೂರ ನನ್ ಕೈಲಾಗುತ್ತೋ ಅಷ್ಟು ದೂರ ಕರ್ಕೊಂಡು ಹೋಗ್ತೀನಿ. ಅವ್ನಿಗೆ ಒಲಿಂಪಿಕ್ ಅಲ್ಲಿ ಆಡ್ಬೇಕಂತ ಆಸೆ ಅಂತೆ, ಅಷ್ಟು ಗಂಟ ಕರ್ಕೊಂಡು ಹೋಗ್ತೀನಿ. ಅಲ್ಲ ಸರ್, ತುಂಬಾ ಖುಷಿ ಆಗುತ್ತೆ. ನನ್ನ ಮಗನ ಫಾರ್ ದ ಫಸ್ಟ್ ಟೈಮ್ ನಾನು ಕೇಳ್ತಾ ಇದ್ದೀನಿ, ನನ್ನ ಮಗನ ನಾನು ಒಲಿಂಪಿಕ್ ಕೊಡ್ತೀನಿ, ನನ್ನ ಮಗನ ನಾನು ಸ್ಪೋರ್ಟ್ಸ್ ಪರ್ಸನ್ ಮಾಡ್ತೀನಿ ಅಂತ. ಬಿಕಾಸ್ ಇವತ್ತಿನ ಜನರೇಷನ್ ಅಲ್ಲಿ ಎಜುಕೇಶನ್ ಅಂತ ಬರೀ ಮಾರ್ಕ್ಸ್ ಗಳ ಹಿಂದೆ ಬಿದ್ದಿದ್ದಾರೆ. ಬಟ್ ನೀವು ಅದ್ರ ಹಿಂದೆ ಬೀಳ್ದೇನೆ ಒಬ್ಬ ಮಗನ ನಾನು ಸ್ಪೋರ್ಟ್ಸ್ ಪರ್ಸನ್ ಮಾಡ್ತೀನಿ, ದೇಶಕ್ಕೆ ಕೊಡ್ತೀನಿ ಅಂತ. ದೇಶ ಸೇವೆ ಅನ್ನೋದು ಬರೀ ನಾವು ಸೈನ್ಯದಲ್ಲಿ ಸೇರ್ಕೊಂಡು ಮಾಡೋದಷ್ಟೇ ಅಲ್ಲ, ಇನ್ಯಾವ್ದು ಪೊಲೀಸಲ್ಲಿ ಸೇರ್ಕೊಂಡು ಮಾಡೋದಷ್ಟೇ ಅಲ್ಲ. ಈ ರೀತಿ ಮಕ್ಕಳನ್ನ ನಾವು ದೇಶಕ್ಕೆ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಕೊಡೋದು ನಾವು ಕೂಡ ಒಬ್ಬ ಸೈನಿಕನ ರೆಡಿ ಮಾಡ್ದ ಹಾಗೇನೆ ಅಲ್ವಾ ಸರ್? ಅದ್ರ ಬಗ್ಗೆ ಸರ್ ನಿಮ್ ಮಾತು ಸರ್, ಇವ್ರ ಬಗ್ಗೆ ನೀವು ಮಾತಾಡ್ತಾನೆ ಇರಿ ಸರ್ ಇವತ್ತಿನ ವಿಡಿಯೋದಲ್ಲಿ. ನನ್ಗೆ ಮಾತಾಡ್ತಿದ್ರೆ ನನ್ಗೆ ಒಂಥರ ಹೆಮ್ಮೆ ಆಗುತ್ತೆ ಸರ್. ಎಷ್ಟು ಮಾತಾಡಿದ್ರೇನು ಮಾತಾಡ್ತಾ ಇರ್ಬೋದು ಅನ್ಸುತ್ತೆ. ಏನ್ ಹೇಳಿದ್ರೇನು ಸರ್. ಇವ್ನ ಡೈಲಿ ರೊಟೀನ್ ಹೆಂಗಿರುತ್ತೆ ಸರ್? ಡೈಲಿ ಹೇಳ್ತಾನೆ ಮಾರ್ನಿಂಗ್, ಇವಾಗ ಸ್ಕೂಲ್ ಇರೋ ಟೈಮಲ್ಲಿ ಬಂದ್ಬಿಟ್ಟು ಮಾರ್ನಿಂಗ್ 6:30ಗೆ ಎದ್ದೇಳ್ಬಿಟ್ಟು ಸೈಕಲಿಂಗ್ ಮಾಡ್ತಾನೆ. ಸ್ಕೂಲ್ ರೆಡಿ ಆಗೋಕ್ಕಿಂತ ಮುಂಚೆ ಒಂದು 15 to 20 minutes ಸೈಕಲಿಂಗ್ ಮಾಡ್ಬಿಟ್ಟು ಬಂದು ಸ್ಕೂಲ್ ರೆಡಿ ಆಗ್ಬಿಟ್ಟು ಹೋಗ್ತಾನೆ. ಸ್ಕೂಲ್ ಇಂದ ಬಂದ್ಮೇಲೆ 4 o'clock ಬರ್ತಾನೆ. ಬಂದು ಟ್ಯೂಷನ್ಗೆ ಹೋಗ್ಬಿಟ್ಟು ಟ್ಯೂಷನ್ ಇಂದ ಬಂದ್ ಮತ್ತೆ ಇಲ್ಲಿ 5:30 6 o'clock ಕ್ಲಾಸ್ ಬರ್ತಾನೆ. ಮತ್ತೆ 8 o'clockಗೆ 8:30 ಮನೆಗೆ ಬರ್ತಾನೆ. ಮತ್ತೆ ಅಲ್ಲಿ ಬಂದು ಸ್ವಲ್ಪ ಫುಡ್ ತಿನ್ಬಿಟ್ಟು ರೆಸ್ಟ್ ತಗೊಂತಾನೆ ಅಷ್ಟೇ. ಸ್ಕೂಲ್ ಇದ್ರೆ ಸ್ವಲ್ಪ ಹೊತ್ತು ಕೂಡ ಅವ್ನು ಫ್ರೀ ಇರಲ್ಲ. ಸ್ಕೂಲ್ ಇಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಫ್ರೀ ಆಗಿರ್ತಾನೆ ಮನೆಯಲ್ಲಿ. ಅದ್ ಬಿಟ್ರೆ ರೆಸ್ಟ್ ಮಾಡ್ತಾನೆ. ಸ್ಕೂಲ್ ಇದ್ರೆ ಏನು ಮಾಡಕ್ ಆಗಲ್ಲ. ತುಂಬಾ ಅಷ್ಟು ಹಾರ್ಡ್ ವರ್ಕ್, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಅಷ್ಟು. ಈ ವಯಸ್ಸಿಗೆ ಇವ್ನು ಈ ರೀತಿ ಹಾರ್ಡ್ ವರ್ಕ್ ಮಾಡೋದ್ ನೋಡಿದ್ರೆ ನಮ್ ದೇಶಕ್ಕೆ ಒಬ್ಬ ಒಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಸಿಗ್ತಾ ಇದ್ದಾನೆ, ಒಬ್ಬ ಒಳ್ಳೆ MMA ಫೈಟರ್ ನಮ್ ದೇಶಕ್ಕೆ ಸಿಗ್ತಾ ಇದ್ದಾನೆ ಅಂತ ಹೇಳಕ್. ಮುಂದೆ ಹಾರ್ಡ್ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಾನು ರೀಸೆಂಟ್ ಆಗಿ ನೋಡ್ತಾ ಇದ್ದೀನಿ. ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೋ ಅಷ್ಟು ನಾವು ಮೇಲೆ ಬರ್ಬೋದು ಅನ್ನೋದು ಕಾರಣ ಇವನಾಗೆ ನಾನು ಹೇಳ್ಕೊಂತೀನಿ ಸರ್. ನನ್ಗೆ ಅದೊಂದು ಪ್ರೌಡ್ ಮೂಮೆಂಟ್ ಅಲ್ಲ ಸರ್. ನಾನು ಹೋಗ್ತೀನಿ ಇವ್ನ ಜೊತೆ ಮ್ಯಾಚಸ್ಗೆಲ್ಲ, ಆಲ್ಮೋಸ್ಟ್ ಎಲ್ಲ ಮ್ಯಾಚ್ಗೂ ಹೋಗಿದ್ದೀನಿ. ಅಲ್ಲೆಲ್ಲ ನೋಡ್ತೀನಲ್ವಾ, ಒಂಥರ ಹೆಮ್ಮೆ ಆಗುತ್ತೆ. ಅದೇ ಸರ್, ಅದೇ ನಿಮ್ ಮಗನ್ ನೋಡ್ತಾ ಇದ್ರೆ ನಂಗೆ ಕ್ಯೂಟ್ ಆಗಿ ಕುತ್ಕೊಂಡಿದ್ದಾನೆ. ಅವ್ನ್ ಏನ್ ಮಾಡ್ತಾನೆ ಗೊತ್ತಿಲ್ಲ, ಏನ್ ಮಾತಾಡ್ತಾನೆ ಗೊತ್ತಿಲ್ಲ. ಬಟ್ ಸರ್ ಮನೇಲೆಲ್ಲ ಹೆಂಗಿತ್ತು ಸರ್? ನಿಮ್ ತಂದೆ ತಾಯಿ ಆಗಿರ್ಬೋದು ಅಥವಾ ಇವರ ನಾವ್ ಏನು ಅಷ್ಟೇನಿಲ್ಲ ಸರ್. ನಮ್ ತಂದೆ ತಾಯಿನೂ ಇದೆ, ನಮ್ ಕೆಲ್ಸ ಮಾಡ್ತಾ ಇದ್ದಾರೆ, ಸಲೂನ್ ಇದೆ, ಅವ್ರದ್ದು ಕೆಲ್ಸ ಮಾಡ್ತಾರೆ. ನಾವು ಇಲ್ಲಿ ರೆಂಟ್ಗೇನೆ ಇರೋದು. ಆತರ ಎಲ್ಲ ಏನಿಲ್ಲ. ನಾವೆಲ್ಲ ತುಂಬಾ ಇದ್ದೇನೆ ಲೋ. ಅಲ್ಲ ಸರ್, ನಾನು ಹಂಗೆ ಅಂದ್ರೆ ಇನ್ ದ ಸೆನ್ಸ್, ಇವಾಗ ನೀವು ಸಲೂನ್ ಅಲ್ಲಿ ಮಾಡ್ತಾ ಇದ್ದೀರಾ, ಯಾಕೆ ಬೇಕಾದೆಲ್ಲ ಸ್ಕೂಲ್ಗೆ ಹೋಗ್ಲಿ, ಅವ್ನ ಪಾಡಿಗೆ ಅವ್ನು ಇರ್ಲಿ,
ಯಾಕೆ ಈ ಗೇಮ್ಗಳೆಲ್ಲ ಅಂತ ಮಾತಾಡಿದಾರೆ ಸರ್? ಆತರ ಯಾರು ಅಂದಿಲ್ಲ, ಅದೇ ಜನರು ನೆಗೆಟಿವ್ ಮಾತ್ರ ಜಾಸ್ತಿ. ಸರ್ ಈ ವಯಸ್ಸಿಗೆ ಇದೆಲ್ಲ ಬೇಕಾ, ಈ ತರ ಖರ್ಚು ಮಾಡೋದು ಅದೆಲ್ಲ ಬೇಕಾ ಅಂತ ಹೇಳ್ಕೊಂತಾರೆ. ನೆಗೆಟಿವಿಟಿ ತುಂಬಾ ಜನ ಮಾಡ್ತಾರೆ, ಪಾಸಿಟಿವ್ ಗಿಂತ ನೆಗೆಟಿವ್ ಅದು ಬೇಗ ಸ್ಪ್ರೆಡ್ ಆಗುತ್ತೆ. ಬೇಗ ಸ್ಪ್ರೆಡ್ ಆಗ, ಆವಾಗ ನಮ್ಗೆ ಒಂಥರ ಏನ್ ಈ ತರ ಹೇಳ್ತಾರೆ ಇದೆಲ್ಲ ಬೇಕಾ ಅನ್ಬಿಟ್ಟು ನಮ್ಗೆ ಒಂಥರ ಇದಾಗುತ್ತೆ. ಆ ಟೈಮ್ ಆದ್ರೇನು ನಾನು ಬಿಡ್ತಾ ಇಲ್ಲ, ಯಾರು ಏನ್ ಹೇಳಿದ್ರೇನು ಹೋಗ್ತಾ. ಇವಾಗ್ಲೂ ಅಷ್ಟೇ, ರಿಲೇಷನ್ ಎಲ್ಲ ಈ ಒಂದು ವಿಡಿಯೋಸ್ ಹಾಕ್ತೀನಿ ಸ್ಟೇಟಸ್ಗೆ, ಒಂದ್ ವಿಡಿಯೋ 4 ವಿಡಿಯೋಸ್ ಹಾಕಿದ್ರೆ 1 ವಿಡಿಯೋ ನೋಡ್ತಾರೆ, ಇನ್ 3 ವಿಡಿಯೋ ಬ್ಯಾಕ್ ಬಂದ್ಬಿಟ್ಟಿರ್ತಾರೆ, ನೋಡಿರಲ್ಲ. ಅದು ಅಂತ ಆ ತರ ಟೈಮಲ್ಲೆಲ್ಲ ಏನ್ ಈ ತರ ಇದಾರೆ ಜನರು ಅನ್ನೋ ಫೀಲ್ ಕೂಡ ಬರುತ್ತೆ. ಇಲ್ಲ ಸರ್, ಅವ್ನು ಇವಾಗ ಕರೆಕ್ಟ್ ಆಗಿರೋ ಹಾದಿಲಿ ಇದ್ದಾನೆ. ಬಿಕಾಸ್ ಮುಂದೆ ಹೋಗ್ಬಿಟ್ಟು ನಾನು ಈ ಫೇಸ್ ಮಾಡಿದಾಗ ಅದು ಅವನಿಗೆ ಕಷ್ಟ ಅನ್ಸಲ್ಲ. ನೆಗೆಟಿವ್ಗಳನ್ನ ಅವ್ನು ಚಿಕ್ಕ ವಯಸ್ಸಿಂದಾನೆ ಅವ್ನು ಕೇಳ್ತಾ ಇದ್ದಾನೆ, ಕೇಳ್ಬಿಟ್ಟು ಅವ್ನ ಪಾಡಿಗೆ ಅವ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅಂದ್ರೆ ನೆಕ್ಸ್ಟ್ ಕೂಡ ಅದನ್ನೇ ಮಾಡ್ದಾನೆ ಸರ್ ಅವ್ನು. ಬಿಕಾಸ್ ಎಷ್ಟೋ ಜನಕ್ಕೆ ಗೊತ್ತು, ನಾನು ಹೇಳ್ತಾ ಇರ್ತೀನಿ ಸ್ಪೋರ್ಟ್ಸ್ ಮಾಡಿ ಎಷ್ಟೋ ಜನರಿಗೆ. ಬಿಕಾಸ್ ನಾನೊಬ್ಬ ಬೇಸಿಕಲಿ ಸ್ಪೋರ್ಟ್ಸ್ ಪರ್ಸನ್, ನಾನು ಜೂಡೋ ಮಾಡಿದ್ದೀನಿ, ರೆಸ್ಲಿಂಗ್ ಮಾಡಿದ್ದೀನಿ. ಬಟ್ ನಾನು ಅನ್ಕೊಂತಾ ಇದ್ದೆ ನಾನು ತುಂಬಾ ಚಿಕ್ಕ ವಯಸ್ಸಿಂದ ಶುರು ಮಾಡ್ಬೇಕು ಅಂತ. ನನಗೂ ಒಂದು ಡ್ರೀಮ್ ಇದೆ, ಮುಂದೆ ಚಿಕ್ಕ ವಯಸ್ಸಿಂದನೇ ಶುರು ಮಾಡ್ಬೇಕು ಅಂತ. ಸರ್ ಕಷ್ಟ ಅನಿಸ್ಲಿಲ್ವಾ ಸರ್ ನಿಮ್ಗೆ? ಮಗನ್ಗೆ ಇದು ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಅನ್ನೋದು ತುಂಬಾ ಈಸಿ ಫ್ಲವರ್ ಗೇಮ್ ಅಲ್ಲ. ಫ್ಲವರ್ ತುಂಬಾ ಫಾರ್ಮಾಲಿಟೀಸ್ ಸೈನ್ ಎಲ್ಲ ಹಾಕ್ಬೇಕಾದ್ರೆ ಹೆಂಗಿರುತ್ತೆ ಅಂದ್ರೆ ನಮ್ಗೆ ಒಂಥರ ಜುಮ್ ಅಂದ್ಬಿಡುತ್ತೆ. ಆಲ್ಮೋಸ್ಟ್ ಏಟ್ಗಳು ತಿಂದಿರೋ ಟೈಮಲ್ಲಿ ಮೂಗಲ್ ಬ್ಲಡ್ ಬರುತ್ತೆ. ಆ ಟೈಮಲ್ಲಿ ಎಲ್ಲ ನೋಡಿದ್ರೆ ಇದೆಲ್ಲ ಬೇಕಾ ಅನ್ಸ್ಬಿಡುತ್ತೆ. ಆದ್ರೇನು ಅವ್ನ್ ತುಂಬಾ ಇಷ್ಟ ಈ ಗೇಮ್, ತುಂಬಾ ಅಂದ್ರೆ ತುಂಬಾ. ಅವನಿಗೋಸ್ಕರ 5:30ಗೆ ಅವ್ನ್ ರೆಡಿ ಆಗಿರ್ತಾನೆ. ನಾನು ಕ್ಲೈಂಟ್ ಇದ್ರೆ ಅಕಸ್ಮಾತ್ ಲೇಟ್ ಆದ್ರೆ ಅವ್ನ್ ಕ್ಲಾಸ್ ಬರಕ್ ಆಗಿಲ್ಲ ಅಂದ್ರೆ ಹತ್ಕೊಂಡ್ಬಿಡ್ತಾನೆ, ಅಷ್ಟ್ ಇಂಟ್ರೆಸ್ಟ್ ಅಲ್ಲಿ ಇರ್ತಾನೆ. ಓಕೆ, ಸ್ಕೂಲಿಗೆ ರಜೆ ಆಗ್ತಾನೆ ಇಲ್ಲೋ ಗೊತ್ತಿಲ್ಲ, ಬಟ್ ಪ್ರಾಕ್ಟೀಸ್ ಮಾತ್ರ ನೋ ರಜೆ ಆಗಲ್ಲ, ಕಂಪಲ್ಸರಿ ಬರ್ತಾನೆ. 10 ನಿಮಿಷ ಲೇಟ್ ಆದ್ರೇನು ಹತ್ಕೊಂಡ್ಬಿಟ್ಟು ನಾನು ಹೋಗ್ಲೇಬೇಕು ಕ್ಲಾಸ್ಗೆ ಅಂತ. ಆ ತರ ಪ್ರಿಪರೇಷನ್ ಆಗಿದ್ದಾನೆ. ಸರ್ ಈ ವಯಸ್ಸಿಗೆ ಈ ಲೆವೆಲ್ ಡಿಸಿಪ್ಲಿನ್ ಬರೋದು ತುಂಬಾ ಕಷ್ಟ ಸರ್. ನೀವು ಮನೆಯಲ್ಲಿ ತಂದೆ ತಾಯಿ ಮಕ್ಕಳ ಹೆಂಗ್ ಬೆಳೆಸ್ತಾರೆ ಅನ್ನೋದ್ರ ಮೇಲೆ ಅವ್ರುಗಳು ಹೋಗ್ತಾರೆ. ಬಟ್ ನಿಮ್ ತರ ಸಚ್ ಸಪೋರ್ಟಿವ್ ಪೇರೆಂಟ್ಸ್ ಸಿಕ್ಕಿರೋದು ರಿಷಿಕ್ ತುಂಬಾ ಲಕ್ಕಿ ಮಾಡಿದಾನೆ ಅಂತಾರೆ. ತುಂಬಾ ಜನ ಅದನ್ನೇ ಹೇಳ್ತಾರೆ. ಮೆಸೇಜ್ ಇವಾಗ ವಿಡಿಯೋಸ್ ಎಲ್ಲ ಯಾವ್ದನ್ನ ಹಾಕಿದ್ರೆ ತುಂಬಾ ಜನ ಅದನ್ನೇ ಹೇಳ್ತಾರೆ, ಪ್ಯಾರೆಂಟ್ಸ್ ತುಂಬಾ ಲಕ್ಕಿ ಅಂತ. ಆತರ ತುಂಬಾ ಮೆಸೇಜ್ ಮಾಡ್ತಾ ಇರ್ತಾರೆ ನಮ್ಗೆ. ಸರ್ ಇವ್ನ್ ಏನಾರ ಡಯಟ್ ಪ್ಲಾನ್ ಏನಾರ ಮಾಡ್ತಾರ ಅಥವಾ ನಾರ್ಮಲ್ ಆಗಿ ಸ್ವಲ್ಪ ಪ್ರೋಟೀನ್ ಫುಡ್ ಅಂದ್ರೆ ನಾರ್ಮಲ್ ಆಗಿ ಚಿಕನ್, ಡ್ರೈ ಫ್ರೂಟ್ಸ್ ಆ ತರ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ನಾರ್ಮಲ್ ಫುಡ್ ಅದ್ರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಆಡ್ ಆಗಿರುತ್ತೆ ಅಷ್ಟೇ. ಬೇರೆ ಡಯಟ್ ಫುಡ್ ಆತರ ಎಲ್ಲ ಏನು ಇನ್ನ ಚಿಕ್ಕ ಏಜ್ ಅಲ್ವಾ, ಅದೆಲ್ಲ ಇನ್ನ ದೊಡ್ಡ ಏನ್ ತಿಂದ್ರು ತಿಂದ್ರು ಕರ್ಗ್ಸೋ ವಯಸ್ಸಲ್ಲಿದೆ. ಅಲ್ಲ ಸರ್, ರಿಷಿದು ಸರ್ ಫಸ್ಟ್ ಇಂಟರ್ನ್ಯಾಷನಲ್ಸ್ ಯಾವಾಗ ಆಯ್ತು ಸರ್, ಅಥವಾ ಫಸ್ಟ್ ವರ್ಲ್ಡ್ ಚಾಂಪಿಯನ್ಶಿಪ್ ಯಾವಾಗ ಆಯ್ತು? 2020 ಡಿಸೆಂಬರ್ ಅಲ್ಲಿ ಆಗಿದ್ದು ಇಂಡೋನೇಷ್ಯಾದಲ್ಲಿ. ಅಲ್ಲಿ ಗೋಲ್ಡ್ ಮೆಡಲ್ ಬಂತು. ಮತ್ತೆ ಲಾಸ್ಟ್ 2023 ಅಲ್ಲಿ 2 ಇಂಟರ್ನ್ಯಾಷನಲ್, ಒಂದು ಗೋವಾದಲ್ಲಿ ಆಡ್ದ, ಒಂದು ಡೆಲ್ಲಿಯಲ್ಲಿ ಆಡ್ದ, 2 ಇಂಟರ್ನ್ಯಾಷನಲ್. 23 ಅಲ್ಲಿ ಬಂದ್ಬಿಟ್ಟು ಪುಕೆಟ್ ಥೈಲ್ಯಾಂಡ್ ಅಲ್ಲಿ ಆಗಿದ್ದು. ಅದು ಜೂನಿಯರ್ ಕ್ಯಾಟಗರಿಯಲ್ಲಿ ಫಸ್ಟ್ ಕಂಟೆಸ್ಟೆಂಟ್ ಇಂಡಿಯಾದಿಂದ ಹೋಗಿರೋದು 7 ಇಯರ್ಸ್ ಅಲ್ಲಿ. ಅಲ್ಲೇ ಬ್ರೌನ್ಸ್ ಮೆಡಲ್. ಅಲ್ಲಿ ತುಂಬಾ ಜನ 52 ಕಂಟ್ರೀಸ್ ಅಂದ್ರೆ ಜನ ಹೆಂಗಿರ್ತಾರೆ, ತುಂಬಾ ಜನ ಇದ್ರು. ಪಾರ್ಟಿಸಿಪೆಂಟ್ ಅಂದ್ರೆ ವೈಟ್ ಕ್ಯಾಟಗರಿ ಮೇಲೆ ಇರುತ್ತೆ. ತುಂಬಾ ಆಡ್ದ, ಚೆನ್ನಾಗಿತ್ತು ಸರ್. ಒಳಗಡೆ ರಿಂಗ್ ಅಲ್ಲಿ ರಿಷಿಕ್ ಆಡ್ತಾ ಇರ್ತಾನೆ, ನೀವ್ ಒಂದ್ ಕಾರ್ನರ್ ಅಲ್ಲಿ ಇರ್ತೀರಾ, ಹಿಂದ್ಗಡೆ ಆಡಿಯನ್ಸ್ ಸೀಟ್ ಅಲ್ಲಿ ಇರ್ತೀರಾ. ಸರ್ ನಿಮ್ಗೆ ಅದ್ ಹೆಂಗ್ ಸರ್ ಆ ಮೂಮೆಂಟ್ ನ ನೀವು ಹೆಂಗ್ ಅಕ್ಸೆಪ್ಟ್ ಮಾಡ್ತೀರಾ? ಬಿಕಾಸ್ ಮಗ 7 ಇಯರ್ 8 ಇಯರ್ಸ್ ಅವನಿದ್ದಾನೆ, ಒದೆಗಳು ಮೀನ್ಸ್ ಏಟ್ಗಳು ಬೀಳ್ತಾ ಇದೆ. ಇವಾಗ ನಮ್ಮ ಮಗ ಇನ್ನೊಬ್ರು ನೋಡಿತಿದ್ರೆ ನಾವ್ ಎಷ್ಟು ಖುಷಿ ಪಡ್ತೀವೋ, ಈ ಆಪೋನೆಂಟ್ ಇವನ್ನ ಹೊಡೆದ್ರೆ ನಾವು ಅದೇ ತರ, ಗೇಮ್ ಅಷ್ಟೇ, ಏನ್ ಮಾಡಕ್ ಆಗಲ್ಲ. ಅವ್ರು ಇವ್ನ ಹೊಡೆದ್ರೇನು ನಾವು ಅದೇ ತರ ಅಪ್ರೋಚ್ ಮಾಡ್ಲೇಬೇಕು. ಒಂದ್ ಗೆಲ್ಲು ಒಂದ್ ಸೆಲ್ಲು ಬಂದತ್ತೆ ಹೋಗುತ್ತೆ, ಅದಕ್ಕೆ ಅನ್ಬಿಟ್ಟು ನಾವ್ ಇದ್ ಮಾಡ್ಕೊಳಕ್ ಆಗಲ್ಲ. ನಾ ಹೇಳ್ತಾ ಇದೀನಲ್ಲ, ಮೂಗಲ್ಲಿ ಬಾಯಲ್ಲೆಲ್ಲ ಬ್ಲಡ್ ಬಂದ್ಬಿಡುತ್ತೆ. ಆ ಟೈಮಲ್ಲಿ ನಮ್ಗೆ ಒಂಥರ ಆ ಟೈಮಲ್ಲಿ ಆಗುತ್ತೆ, ಆಮೇಲೆ ನಾರ್ಮಲ್ ಆಗಿರುತ್ತೆ. ಸರ್ ಈ ಒಂದು ಮ್ಯಾಚ್ ಹಿಂದ್ಗಡೆ ಅಂದ್ರೆ ನಾಳೆ ಮ್ಯಾಚ್ ಇದೆ ಅಂದ್ರೆ ಅವ್ನ ಪ್ರಿಪರೇಷನ್ ಯಾವ ತರ ಇರುತ್ತೆ ಸರ್? ಪ್ರಾಕ್ಟೀಸ್ ಅಲ್ಲ, ಪ್ರಿಪರೇಷನ್ ಹೆಂಗ್ ರೆಡಿ ಆಗ್ತಾನೆ ಒಂದ್ ಮ್ಯಾಚ್ಗೆ ಅನ್ನೋದು? ರೆಡಿ ಆಗೋದಂದ್ರೆ ಆಲ್ಮೋಸ್ಟ್ ಮಾಸ್ಟರ್ಸ್ ಇರ್ತಾರೆ ಅವನ ಜೊತೆಲಿ, ನಾವು ಇರ್ತೀವಿ. ಮಾಸ್ಟರ್ ಏನ್ ಹೇಳ್ತಾರೋ ಅದು ಮಾಡ್ತಾ ಇರ್ತಾರೆ. ಮಾಸ್ಟರ್ಸ್ ಪುನೀತ್ ರೆಡ್ಡಿ ಮತ್ತೆ ವಿನೋದ್ ರೆಡ್ಡಿ ಸರ್ ಅವರೆಲ್ವಾ? ಅವ್ರು ತುಂಬಾ ಸಪೋರ್ಟ್ ಮಾಡ್ತಾರೆ. ಅಲ್ಲ ಸರ್, ಇವ್ರ ಹತ್ರನೇ ಯಾಕೆ ಹಾಕ್ಬೇಕು ಅನಿಸ್ತು ನಿಮ್ಗೆ? ಬಿಕಾಸ್ ಅವ್ರ ವಿಡಿಯೋನು ನಮ್ ಚಾನಲ್ ಅಲ್ಲಿ ಬಂದಿದೆ, ನೋಡಿದ್ರೆ ಅನ್ಸುತ್ತೆ. ಗೊತ್ತು ನೋಡಿ. ಅವ್ರ ಹತ್ರನೇ ಯಾಕೆ ಕರ್ಕೊಂಡ್ ಬರ್ಬೇಕು ಅನಿಸ್ತು ಸರ್? ನಮ್ಗೆ ಇಲ್ಲಿ ಹತ್ರ ಇರೋದಂದ್ರೆ ಮಾಸ್ಟರ್ಸ್ ತುಂಬಾ ಅಚೀವ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಮಾದೇಪುರ ಚೈತ್ರದಲ್ಲಿ ಏನಿದೆಯೋ ಮೈನ್ ಹೈಲೈಟ್ ಆಗೋದು ಅವ್ರಿಬ್ರೆ ಹೈಲೈಟ್ ಆಗಿರೋದು. ಇಲ್ಲಿ ತುಂಬಾ ಜನ ಮಾಡಿದ್ದಾರೆ. ಯಾರು ಈ ತರ ಈವೆಂಟ್ಸ್ ಗೆ ಆಗ್ಲಿ ಎಲ್ಲೂ ಕರ್ಕೊಂಡು ಸುಮ್ನೆ ಪ್ರಾಕ್ಟೀಸ್ ಮಾಡಿಸ್ತಾರೆ, ಮನೆ ಕಳಿಸ್ತಾರೆ. ಈ ತರ ಈವೆಂಟ್ ಕರ್ಕೊಂಡು ಹೋಗೋದು ಆತರ ಏನಿರಲ್ಲ. ಇವಾಗ ಈವೆಂಟ್ ಕರ್ಕೊಂಡು ಹೋದೇನೆ ಅಲ್ಲಿ ಒಂದ್ ಮ್ಯಾಚ್ ಆಗ್ಲಿ ಫೈಟ್ ಇರುತ್ತೆ. ಆ ಫೈಟ್ ಅಲ್ಲಿ ನಮ್ ಹುಡುಗ ಏನ್ ಮಾಡಿದಾನೆ ನಮ್ಗೆ ಗೊತ್ತಾಗುತ್ತೆ. ಸುಮ್ನೆ ಕ್ಲಾಸ್ ಅಲ್ಲಿ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾರೆ, ಮನೆಗೆ ಕಳಿಸ್ತಾರೆ, ಏನ್ ಗೊತ್ತಾಗುತ್ತೆ ನಮ್ಗೇನು ಗೊತ್ತಾಗಲ್ಲ. ಸರ್ ಅದೇ ಯಾವ ತರ ಆಡಿರೋದಕ್ಕೆ ಇವಾಗ ನೋಡಿ, ಅವ್ನ ಏಜ್ ಅಲ್ಲಿ 7 ಇಯರ್ಸ್ ಅಲ್ಲಿ ಕ್ಯಾಟಗರಿಯಲ್ಲಿ ಫೈಟ್ ಬಂದ್ರೆ ಅವ್ನ್ ಎಷ್ಟು ಬೇಗ ಚೆನ್ನಾಗ್ ಆಡ್ತಾನೆ. ಅವನ್ಗಿಂತ ಅಪೋನೆಂಟ್ ಆಗಿರೋದ್ರಲ್ಲ, ಅವ್ನಿಗಿಂತ 2 ವರ್ಷ ದೊಡ್ಡವ್ರೆ ಅವ್ನ ಜೊತೆ ಆಡಿರೋರೆಲ್ಲ. ಅದೇ ಸರ್, ಅವಾಗ ನಿಮ್ಗೆ
ಅನ್ಸಿದ್ಯಾ ಸರ್ ನಿಮ್ಗೆ? ಬಿಕಾಸ್ ಒಂದು 4-5 years ಇಂದ ಮಾಡ್ತಾ ಇದ್ದಾನೆ, ಬ್ಲಡ್ ಬರುತ್ತೆ, ಇಂಜುರಿಗಳಾಗುತ್ತೆ, ಇನ್ನೊಂದೇನಾಗುತ್ತೆ ಸರ್, ಅನ್ಸಿದ್ಯಾ ಸಾಕು ನನ್ನ ಮಗನ್ಗೆ ಇಷ್ಟು ಮಾಡಿದ್ದು? ಯಾವತ್ತೂ ಆ ಫೀಲ್ ಬಂದಿಲ್ಲ ಸರ್? ಬಂದಿಲ್ಲ. ಬರೋದು ಬೇಡ ಸರ್, ಅದು ಬರೋದು ಬೇಡ. ನಿಮ್ಮ ಮಗ ಒಳ್ಳೆ ಒಂದು ಒಲಿಂಪಿಕ್ ಪ್ಲೇಯರ್ ಆಗ್ಲಿ, ನಮ್ಮ ದೇಶಕ್ಕೆ ಹೆಚ್ಚು ಮೆಡಲ್ಗಳನ್ನ ತಗೊಂಡ್ ಬಂದ್ಕೊಡ್ಲಿ ಸರ್. ನಮ್ ಚಾನಲ್ ಇಂದ ನಾವು ಅದನ್ನೇ ಬಯಸ್ತೀವಿ, ನಮ್ಮ ಚಾನಲ್ ವೀಕ್ಷಕರು ಕೂಡ ಅದನ್ನೇ ಬಯಸ್ತಾರೆ ಸರ್. ರಿಷಿಕ್ ಬಗ್ಗೆ ಸ್ಪೆಷಲ್ ಥಿಂಗ್ಸ್ ಏನಾರು ಹೇಳಕ್ ಇಷ್ಟಪಡೋದಾದ್ರೆ? ಆ ತರ ಏನ್ ನಾರ್ಮಲ್ ಆಗಿ ನಾವ್ ಹೆಂಗಿರ್ತೀವ ಹಂಗೆ ಇರ್ತಾನೆ ಸರ್. ಅವ್ನ್ ಏನಂದ್ರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತಾನೆ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾನೆ. ಅದರಿಂದ ಮನೇಲಿ ನಾಟಿನ ಸರ್ ರಿಷಿಕ್? ಹೆಂಗೆ ತುಂಬಾ ನಾಟಿ ಅಂದ್ರೆ ಅವ್ನ್ ಫ್ರೀನೇ ಸಿಗಲ್ಲ ನಾಟಿ ಮಾಡಕ್ಕೆ ಪಾಪ. ಎಲ್ಲಾರು ಅದೇ ಹೇಳ್ತಾರೆ, ಅವ್ನ್ಗೆ ಈ ವಯಸ್ಸಿಗೆ ಇಷ್ಟು ನೀನ್ ಪ್ರೆಷರ್ ಕೊಡ್ತಾ ಇದೀಯಾ ಹೆಂಗೆ ಅಂತ. ಪ್ರೆಷರ್ ಕೊಡ್ತಾ ಇರೋದಕ್ಕೆ ಅವ್ನ್ ಈ ವಯಸ್ಸಿಗೆ ಇಷ್ಟು ತನಕ ಬಂದಿರೋದಕ್ಕೆ. ವರ್ಲ್ಡ್ ಚಾಂಪಿಯನ್ ಆಗೋದು ಸುಮ್ನೆ ಅಲ್ಲ. ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ 7 years ಗೆ ವರ್ಲ್ಡ್ ಚಾಂಪಿಯನ್ 2 times ಆಡಿರೋದು. ಅದು ತುಂಬಾ ನಮ್ಗೆ ಹೆಮ್ಮೆ. ಇಲ್ಲ ಸರ್, ಪ್ರೆಷರ್ ಅನ್ನೋಕ್ಕಿಂತ ಅವ್ನಿಗೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇದೆ, ಅದು ಇಂಪಾರ್ಟೆಂಟ್. ನೀವು ಅವ್ನ್ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದಾನೆ ಅದನ್ನ ನೀವು ಕರ್ಕೊಂಡು ಹೋಗ್ತಾ ಇದ್ರೆ ಮೆಂಟಲಿ ಅವ್ನಿಗೆ ಅನ್ಸುತ್ತೆ, ಅವ್ನಿಗೆ ಪ್ರೆಷರ್ ಅನ್ನಿಸ್ತಾ ಇಲ್ಲ, ಅದು ಅದಕ್ಕೆ ಅವ್ನು ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ತಾ. ಅವ್ನ ಈ ವಯಸ್ಸಲ್ಲಿ ಏನ್ ಮಾಡ್ತಿದ್ದಾನೆ ಇವಾಗೆಲ್ಲ ಮಾಡ್ತಿರೋದು ಅವ್ನಿಗೆ ಏನು ಗೊತ್ತಾಗ್ತಾ ಇಲ್ಲ. ಒಂದ್ ಏಜ್ ಹೋಗ್ತಾ ಅವ್ನ್ ನೋಡ್ತಾ ಇರೋದಕ್ಕೆ ಅವ್ನ್ಗೆ ಒಂಥರ ಇದಾಗುತ್ತೆ ಎಲ್ಲ. ನೆಕ್ಸ್ಟ್ ರಿಷಿಕ್ ಇನ್ನೊಂದ್ 3-4 ವರ್ಷ ಹೋಗ್ಬಿಟ್ಟು ನಮ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಎಸ್ ಹೇಳ್ತಾರೆ, ನಿಮ್ ಮಗ ಎಲ್ಲ ತುಂಬಾ ಲಕ್ಕಿ ಮ್ಯಾನ್, ಇವಾಗ ಅವ್ನ್ ವಿಡಿಯೋಸ್ ಎಲ್ಲ ಅವ್ನ್ ದೊಡ್ಡವನ್ ಆದ್ಮೇಲೆ ನೋಡಿದ್ರೆ ಅವ್ನ್ಗೆ ಒಂಥರ ಇದಾಗುತ್ತೆ ಅಂತ. ಒಂದು ಒಳ್ಳೆ ಬಾಲ್ಯ ಒಂದು ಹೋಗ್ತಾ ಇದೆ ಸರ್. ಯಾರು ನೆಕ್ಸ್ಟ್ ಒಂದು ಇಂಟರ್ನ್ಯಾಷನಲ್ ಇದ್ರಲ್ಲಿ ಇನ್ನೊಂದು ಎಲ್ಲೋ ನಮ್ ರಿಷಿಕ್ ನಮ್ಮೆಲ್ಲರ ಆಸೆಯಿಂದ ದೇವ್ರ ದಯೆಯಿಂದ ಒಲಿಂಪಿಕ್ ಮೆಡಲ್ ಮಾಡ್ಕೊಂಡು ಬಂದು ಇಂಟರ್ವ್ಯೂ ಕೊಟ್ಟಾಗ ಸರ್, ಜಗತ್ತಲ್ಲಿ ಯಾರು ಖುಷಿ ಪಡ್ತಾರಲ್ಲೋ ಗೊತ್ತಿಲ್ಲ ಸರ್, ನೀವು ಮತ್ತೆ ಅಮ್ಮವ್ರು ಇದೀರಲ್ಲ, ನಿಮ್ ಇಬ್ಬರಷ್ಟು ಖುಷಿ ಪಡ್ತಕ್ಕಂತ ಜೀವಿಗಳು ಈ ಜಗತ್ತಲ್ಲಿ ಯಾರು ಅನ್ಕೊಂತೀನಿ ಸರ್. ಬಿಕಾಸ್ ಮಗನಿಗೋಸ್ಕರ ನೀವು ಸಲೂನ್ ಅಲ್ಲಿ ಕೆಲಸ ಮಾಡಿದ್ರು ಮಗನಿಗೋಸ್ಕರ ಎಲ್ಲಾನು ಮಾಡ್ತಾ ಇದೀರಾ. ಕರೆಕ್ಟ್ ಟೈಮಿಗೆ ಪ್ರಾಕ್ಟೀಸಿಗೆ ಕರ್ಕೊಂಡ್ ಬರ್ತೀರಾ, ಅವ್ನಿಗೆ ಕರೆಕ್ಟ್ ಆಗಿರೋ ಪ್ರೋಟೀನ್ಸ್ ಅಂದ್ರೆ ಇನ್ ದ ಸೆನ್ಸ್ ಅವ್ನಿಗೆ ಕರೆಕ್ಟ್ ಆಗಿರೋ ಡಯಟ್ ಕೊಡ್ತೀರಾ, ಆಮೇಲೆ ಅವ್ನ ಕ್ಲಾತಿಂಗ್ ಆಗಿರ್ಬೋದು, ಒಂದು ಮ್ಯಾಚ್ ಖರ್ಚಾಗಿರ್ಬೋದು. ಸೊ ಇದೆಲ್ಲ ನೋಡಿದಾಗ ಹೆಂಗ್ ಸರ್, ಹೆಂಗ್ ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತೀರಾ ನೀವು ಅಂತ? ಸಪೋರ್ಟರ್ಸ್, ಸ್ಪಾನ್ಸರ್ ಅಂದ್ರೆ ನಮ್ ಲೋಕಲ್ ಪೊಲಿಟಿಷಿಯನ್ಸ್ ಇದಾರೆ ಇಲ್ಲಿ ಸುಮಾರು ಜನ. ಲಾಸ್ಟ್ ಟೈಮ್ ಇಂಡೋನೇಷ್ಯಾಗೆ ಈ ತರ ನಮ್ ಹುಡುಗ ಹೋಗ್ತಿದ್ದಾನೆ ಅಂತ ಹೇಳಿದಕ್ಕೆ ಸರಿ ಕರ್ಕೊಂಡು ಹೋಗಿ ನಮ್ ಕೈಯಲ್ಲಿ ಆದಷ್ಟು ಮಾಡ್ತೀವಿ ಅಂತ ಸುಮಾರು ಜನ ಮಾಡಿದ್ದಾರೆ. ಅವರೆಲ್ಲ ಹೆಲ್ಪ್ ಮಾಡಿದ್ದಾರೆ. ಅವ್ನ್ದು ಇವಾಗ ಅವ್ನ್ಗೆ ಏನಾಗುತ್ತೋ ಅದೇ ಖರ್ಚು ನಾನು ಅವ್ನ ಜೊತೆ ಹೋಗೋದ್ರಿಂದ ನನ್ಗೂ ಸೇಮ್ ಆಗುತ್ತೆ. ಅರ್ಧ ಎಷ್ಟಾಗುತ್ತೋ ಅಷ್ಟು ಬರೋ ಸ್ಪಾನ್ಸರ್ ಬಂದ್ರೆ ಮಿಕ್ಕಿದ್ ನಾನ್ ರೆಡಿ ಮಾಡ್ಕೊಂಡು ಹೋಗಿ ಬರ್ತೀನಿ. ಅದರಿಂದ ಆತರ ಅದೇ ಯಾವತ್ತು ನನ್ಗಿನ್ನ ಏನ್ಗಿದೆಲ್ಲ ಬೇಕಾ ಅದು ಇದೆಲ್ಲ ಇನ್ನ ಏನು ಅನ್ಕೊಂಡಿಲ್ಲ. ಅವ್ನ್ ಮಾಡ್ತಾ ಇದ್ದಾನೆ, ನಾನ್ ಮಾಡ್ತೀನಿ ಅಷ್ಟೇ ಸರ್. ಸರ್, ಇವನ್ನ ನೆಕ್ಸ್ಟ್ 10 ವರ್ಷಕ್ಕೆ ಎಲ್ಲಿ ನೋಡಕ್ ಇಷ್ಟಪಡ್ತೀರಾ? ಇವಾಗ ಏನ್ ಮಾಡ್ತಾ ಇದ್ದಾನೆ ಇದನ್ನ ಸ್ಟಾಪ್ ಮಾಡ್ಸಲ್ಲ, ಹೋಗ್ತಾ ಇರ್ತಾನೆ. ಅವ್ನ್ ಇಯರ್ಲಿ ಒಂದ್ ಇಂಟರ್ನ್ಯಾಷನಲ್ ಕಂಪಲ್ಸರಿ ಆಡಿಸ್ತೀನಿ ನಾನು. ವರ್ಲ್ಡ್ ಚಾಂಪಿಯನ್ಸ್ ಕಂಪಲ್ಸರಿ ಆಡ್ತಾರೆ. ಮಾಸ್ಟರ್ ಹೇಳಿದ್ದಾರೆ ಕಂಪಲ್ಸರಿ ಇಯರ್ಲಿ ಒಂದ್ ಆಡ್ಬೇಕು, ಆಡಿಸ್ತೀವಿ. ಪ್ರಾಕ್ಟೀಸ್ ಅದೇ ರೀತಿ ಮಾಡ್ಬೇಕು. ಪ್ರಾಕ್ಟೀಸ್ ಸರ್, ಎಷ್ಟೋ ಜನ ಪೇರೆಂಟ್ಸ್ ನಮ್ ವಿಡಿಯೋ ನೋಡ್ತಾರೆ ಸರ್, ಅವ್ರಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಪೇರೆಂಟ್ಸ್ಗೆ ಏನ್ ಇಷ್ಟಪಡಕ್ ಹೇಳ್ತೀನಿ ಅಂದ್ರೆ, ಮಕ್ಕಳಿಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೋ ಅದನ್ನ ಅವ್ರಿಗೆ ಪ್ರೆಷರ್ ಕೊಡ್ದಿರಾ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಈ ತರ ಬೆಳಿತಾರೆ. ನನ್ ಪ್ರಕಾರ ಅವ್ನಿಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಕರ್ಕೊಂಡ್ ಬರ್ತಾ ಇದ್ದೀನಿ. ಅದರಿಂದ ಅವ್ನು ಈ ಏಜ್ಗೆ ಈ ತರ ತೋರಿಸಿದಾನಂದ್ರೆ ನಾನು ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಮಕ್ಳಿಗೆ ಏನೇ ಆಗ್ಲಿ ಅವ್ರಿಗೆ ಏನ್ರ ಮೇಲೆ ಇಂಟ್ರೆಸ್ಟ್ ಇದೆಯೋ ಅದ್ರ ಮೇಲೆ ಬಿಟ್ರೆ ಅವ್ರು ಏನ್ ಬೇಕಂತ ಸಾಧಿಸ್ತಾರೆ. ಅದಕ್ಕೆ ಎಕ್ಸಾಂಪಲ್ ಅಂದ್ರೆ ನಾನು ಬೇರೆ ಮಕ್ಳು ಏನಂತ ಗೊತ್ತಿಲ್ಲ, ನಮ್ಮ ಮಗ ನನ್ಗೆ ಅಷ್ಟು ಅಪ್ರಿಶಿಯೇಟ್ ಮಾಡ್ಸಿದ್ದಾನೆ ಈ ವಯಸ್ಸಿಗೆ. ನನ್ಗೆ ಹೇಳ್ತಾ ಇದೀನಿ, ಸುಮಾರು ಜನ ಕ್ಲೈಂಟ್ ಬರ್ತಾರೆ, ನಿಮ್ ಮಗನ್ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದೀಯಾ, ಇದೇ ತರ ಬೆಲ್ಸು ಅಂತ ಅವ್ರು ಹೇಳ್ತಾರೆ. ನನ್ 2 lakhs 3 lakhs ಪೇಮೆಂಟ್ ಬರುತ್ತೆ, ಆದ್ರೆ ನನ್ ಕೈಲಿ ಕರ್ಕೊಂಡು ಹೋಗಕ್ಕಾಗಲ್ಲ, ಟೈಮ್ ಕೊಡಕ್ಕಾಗಲ್ಲ ಅಂತ. ಅದರಿಂದ ಎಲ್ಲ ನಾನು ಹೇಳಕ್ ಇಷ್ಟಪಡೋದ ಅಂದ್ರೆ, ಮಕ್ಕಳಿಗೆ ಏನ್ ಇಷ್ಟ ಇದೆಯೋ ಅದ್ರ ಮೇಲೆ ಅವ್ರಿಗೆ ಸಪೋರ್ಟ್ ಮಾಡಿ. ಅವರು ಎಷ್ಟು ದೂರ ಬೇಕಾದ್ರೂ ಹೋಗ್ತಾರೆ. ಅದಕ್ಕೆ ಕಾರಣ ನಾನು ಹೇಳ್ತೀನಿ ಅಂತ. ಸೊ ತುಂಬಾ ಖುಷಿ ಆಗುತ್ತೆ ನೀವು ಮಾತಾಡೋದು ನೋಡಿದ್ರೆ. ತುಂಬಾ ಪ್ರೌಡ್ ಮೂಮೆಂಟ್ ಇದೆ ನಿಮಗೆ, ಅದ್ರಲ್ಲಿ ನಿಮ್ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಕಾಣಿಸುತ್ತಂದ್ರೆ ಹೋಗ್ತೀನಿ ಅಲ್ವಾ, ಜೊತೆಯಲ್ಲಿ ಹೋಗ್ತೀರಾ, ನೋಡ್ತೀರಾ ಮಗನ್ ಮ್ಯಾಚಸ್ಗಳು. ಸರ್, ಸಂಬಂಧಿಕರೆಲ್ಲ ಹೆಂಗೆ ಇವನ್ ಬಗ್ಗೆ? ಸಂಬಂಧಿಕರು ಮನೆಯಲ್ಲಿ ವಾತಾವರಣ ಹೆಂಗಿದೆ ಇವನ್ ಬಗ್ಗೆ? ಸುಮಾರು ಜನ ವಿಡಿಯೋ ಕಾಲ್ ಮಾಡಿ ಮಾತಾಡ್ತಾರ. ಅದಕ್ ಮುಂಚೆ ಯಾರು ಫೋನ್ ಮಾಡ್ತಾ ಇರ್ಲಿಲ್ಲ. ಇವಾಗ ಯಾವ್ದನ್ನ ಫಂಕ್ಷನ್ಗೆ ಆದ್ರೆ ಫೋನ್ ಮಾಡ್ಬಿಟ್ಟು ಕರ್ಕೊಂಡ್ ಬಾಪ ಮಗನ್ನ ಅಂತಾರೆ. ಇವಾಗ ನೀವು ಹೋಗಿಲ್ಲ ಅಂದ್ರೆ ನಡೆಯುತ್ತೆ, ಬಟ್ ರಿಷಿಕ್ ಹೋಗ್ಲೇಬೇಕು. ಸೆಲೆಬ್ರಿಟಿ ರಿಷಿಕ್ ಆಗ್ಬಿಟ್ಟಿದ್ದಾರೆ ಇವಾಗ. ಅಲ್ಲ ಸರ್, ಆತರ ಹೇಳ್ತಾರೆ, ಮಗನ್ ಕರ್ಕೊಂಡ್ ಬಾಪ ಕಂಪಲ್ಸರಿ ಕರ್ಕೊಂಡ್ ಬರೋವಾಗ ಅಂತ ಹೇಳ್ತಾರೆ. ಮತ್ತೆ ಒಬ್ಬರು ವಿಡಿಯೋ ಕಾಲ್ ಫೋನ್ ಮಾಡಿ ವಿಶ್ ಮಾಡ್ತಾರೆ, ಇದ್ ಮಾಡ್ತಾರೆ, ಆಲ್ ದ ಬೆಸ್ಟ್ ಹೇಳ್ತಾರೆ. ಸರ್, ನಿಮ್ಮ ಪರ್ಸನಲ್ ಲೈಫ್ ನ ಎಷ್ಟು ದೂರ ಇಡ್ತಾ ಇದ್ದೀರಾ ರಿಷಿಕ್ ಇಂದ?
ಪರ್ಸನಲ್ ಲೈಫ್ ಅಂದ್ರೆ ಇವಾಗ ಅವನೊಬ್ಬನಿಗೋಸ್ಕರ ಮಾಡ್ತಾ ಇದೀವಿ, ಇನ್ನ ಆತರ ಏನು ಥಿಂಕ್ ಮಾಡಿಲ್ಲ ನಾನು. ಪರ್ಸನಲ್ ಲೈಫ್ ಅನ್ನೋದು ಏನಿಲ್ಲ, ಇವಾಗ ಇದಕ್ ಬಂದಿದೀವಿ, ಇದ್ರಲ್ಲಿ ಹೋಗ್ತಾ ಇದ್ರೆ ಅಷ್ಟೇ. ಅವ್ನಿಗೆ ಏನ್ ಮಾಡ್ತಿದ್ದಾನೆ ಅದ್ರಲ್ಲಿ ಮುಂದೆ ಹೋಗ್ಬೇಕು, ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಷ್ಟೇ. ಅಷ್ಟೇ ಸರ್. ಸರ್ ಮನೇಲಿ ಎಲ್ಲ ಸಪೋರ್ಟ್ ಹೆಂಗಿದೆ? ಮಾಡ್ಲಿ ಅಂತಾನೆ ಇದೆ ಸರ್. ಸರ್ ಹೇಳ್ತಾ ಇದ್ರೆ ಸ್ಪಾನ್ಸರ್ಸ್ ಇದಾರೆ, ಸಿಗ್ತಾರೆ ಅಂತ ಸರ್, ಅವ್ರಿಗೆಲ್ಲ ನೀವು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಅಲ್ಲ, ಬಿಗ್ ಥ್ಯಾಂಕ್ ಯು ಅಂತ ಹೇಳ್ಕೊಬಹುದು. ಅವ್ರಿಗೆ ಯಾವತ್ತು ಮರೆಯಕ್ಕಾಗಲ್ಲ. ಅವ್ರು ಫಸ್ಟ್ ಟೈಮ್ ಇಂಡೋನೇಷ್ಯಾಗ ಹೋಗ್ಬೇಕಾದ್ರೆ ಮಿಥುನ್ ರೆಡ್ಡಿ ಅನ್ನ ಅಂತಿದ್ದಾರೆ, ಇನ್ನೊಂದು ನಮ್ಮ ಏರಿಯಾದಲ್ಲಿ ಕಾರ್ತಿಕ್ ರೆಡ್ಡಿ ಅನ್ನ ಅಂತಿದ್ದಾರೆ. ಅವ್ರಿಗೆ ಹೇಳಿದ್ರೆ ಸಾಕು, ಅವರು ಏನೇ ನಾನು ಹೇಳಿದ್ರೇನು ಬೇಡ ಅನ್ನಲ್ಲ, ಸರಿ ಕರ್ಕೊಂಡು ಹೋಗೋಣ ಮಾಡ್ಸೋಣ ಅನ್ಬಿಟ್ಟು ಹೇಳ್ತಾರೆ. ಲಾಸ್ಟ್ ಟೈಮ್ ಥೈಲ್ಯಾಂಡ್ಗೆ ಹೋಗೋವಾಗ ಇಲ್ಲಿ ಚಂದನ್ ಅಂತಿದ್ದಾರೆ, ಚಂದನ್ ವೆಂಕಟಸ್ವಾಮಿ ರೆಡ್ಡಿ ಅಂತ. ಅವರು ನೋಡಿ, ಅವನು ಇಂಡೋನೇಷ್ಯಾಗ ಹೋಗಿ ಬಂದ್ಮೇಲೆ ನಾನು ಮನೆ ಹತ್ರ ಕರ್ಕೊಂಡ್ ಬರ್ತೀನಿ ಅಂದ್ರೆ ಕೂಡ, ಅಣ್ಣ ನೀವ್ ಕರ್ಕೊಂಡ್ ಬರ್ಬೇಡಿ, ನಾವೇ ಬರ್ತೀವಿ ನಿಮ್ ಮನೆ ಹತ್ರ ಅಂತ ಹೇಳ್ತಾರೆ. ಫ್ಲೈಟ್ ಟಿಕೆಟ್ ಸ್ಪಾನ್ಸರ್ ಮಾಡ್ಸಿದ್ದಾರೆ. ಆ ತರನು ಇದಾರೆ ಜನರು. ಅವ್ನು ಎಷ್ಟೇ ಇದ್ ಮಾಡ್ಕೊಂಡ್ ಬಂದ್ರೆ ಕೂಡ ನಾವ್ ಬರ್ತೀವಿ ಅಂದ್ರೆ, ಬೇಡ ನಾವೇ ಬರ್ತೀವಿ ನಿಮ್ ಮನೆ ಹತ್ರ ಅಂತಾರೆ. ಅದೆಲ್ಲ ಒಂಥರ ನಮ್ಗೆ ಹೆಮ್ಮೆ ಅನ್ಸುತ್ತೆ. ಅದೇ ಸರ್, ಖುಷಿ ಆಗುತ್ತಲ್ವಾ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಈ ತರ ತುಂಬಾ ಈ ತರ ನೋಡಿ ಸಪೋರ್ಟ್ ಮಾಡಿದ್ರೆ ಜನರು ಈ ತರ ಬರ್ತಾರೆ ಅನ್ನೋದಕ್ಕೆ ಕಾರಣ. ಸರ್ ನಾನು ನಿಮ್ಗೊಂದು ಕ್ವಶನ್ ಕೇಳ್ಬೇಕು ಅನ್ಕೊಂಡೆ ಸರ್. ಇಂಡಿಯಾದಲ್ಲಿ ಸ್ಪೋರ್ಟ್ಸ್ಗೆ ಮುಂಚೆಗಿನ ಇವಾಗ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ, ಜಾಸ್ತಿ ಆಗ್ತಾ ಇದೆ. ಪೇರೆಂಟ್ಸ್ಗಳು ಇವಾಗ ಇತ್ತೀಚಿನ ದಿನಗಳಲ್ಲಿ ಸ್ಪೋರ್ಟ್ಸ್ಗೆ ತುಂಬಾ ಕಡಿಮೆ ಕಳಿಸ್ತಾ ಇದ್ದಾರೆ ಅನ್ನೋದು ಒಂದು ಇದಿದೆ ಸರ್. ಅಂತ ಪೇರೆಂಟ್ಸ್ ಗಳಿಗೆ ನೀವೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅದನ್ನೇ ಸರ್, ಇವಾಗ ಒಂದು ಸ್ಪೋರ್ಟ್ಸ್ ಅಲ್ಲಿ ಏನೋ ಒಂದು ಅವ್ರು ಚೆನ್ನಾಗಿ ಆಡಿಲ್ಲ ಅಂದ್ರೆ ನೀನ್ ಯಾವ್ದಕ್ಕೂ ಲಾಯಕ್ಕಿಲ್ಲ, ಏನಕ್ಕೂ ಪ್ರಯೋಜನ ಆಗಲ್ಲ, ನೀನ್ ಹೋಗ್ಬೋದು ಅಂತಾರೆ. ಒಂದ್ ಮ್ಯಾಚ್ ಸೋತಿದ ತಕ್ಷಣ ಅವ್ರೇನು ಇದಾಗ್ಬಿಡಲ್ಲ. ಕಂಟಿನ್ಯೂ ಪ್ರಾಕ್ಟೀಸ್ ಆಗ್ಲಿ ಏನೋ ಒಂದ್ ಮಾಡ್ತಾ ಇದ್ರೆ ಅವರು ಒಂದು ಚಾನ್ಸ್ ಅನ್ನೋದು ಬರುತ್ತೆ. ಚಾನ್ಸ್ ಆಡೋವಾಗ್ಲೇ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ವ್ಯಾಲ್ಯೂ ಏನು ಅಂತ. ಒಂದು ಸುಮ್ನೆ ಸ್ಪೋರ್ಟ್ಸ್ ಕಲಿಸ್ತಾರೆ, 2 ತಿಂಗಳು 3 ತಿಂಗಳು ಬರ್ತಾರೆ, ಆಮೇಲೆ ಏನು ಆಡಿಲ್ಲ, ಮ್ಯಾಚ್ ಕಲ್ಸಲ್ಲ, ಮತ್ತೆ ಬಂದಿಲ್ಲ ನೀನ್ ಏನ್ಗೂ ಪ್ರಯೋಜನ ಇಲ್ಲ, ಲಾಯಕ್ಕಿಲ್ಲ, ಹೋಗಿ ಓದ್ಕೋ ಅಂದ್ರೆ ಅವ್ರೇನ್ ಮಾಡ್ತಾರೆ? ಇಲ್ಲಿ ಬಂದಿದ ತಕ್ಷಣ ಫೈಟ್ ಮಾಡಿ ವಿನ್ ಮಾಡ್ಬೇಕಂದ್ರೆ ಆಗಲ್ಲ. ಇವಾಗ ನೋಡಿ, ಇವ್ನು 4 years ಇಂದ ಬರ್ತಿದ್ದಾನೆ, ಅವ್ನ ಹಾರ್ಡ್ ವರ್ಕ್ ಎಷ್ಟು ಇರೋದಂತ ನಮಗ್ ಗೊತ್ತು, ಮಾಸ್ಟರ್ಸ್ ಗೊತ್ತು. ಅದ್ ಬಿಟ್ರೆ ನಾವು ಸುಮ್ನೆ 2 ತಿಂಗಳು ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು ಮ್ಯಾಚ್ ಹೋಗಿ ಆಡಂದ್ರೆ ಆಡಕ್ಕಾಗಲ್ಲ. ಸೊ ಅದೇ ಸರ್, ಇನ್ನು ವರ್ಲ್ಡ್ ಚಾಂಪಿಯನ್ಶಿಪ್ ಅಂತ ಗೇಮ್ಗಳಲ್ಲಿ 2 ತಿಂಗಳು ಪ್ರಾಕ್ಟೀಸ್ ಮಾಡಿ ಹೋಗಿ ಆಡ್ತೀನಿ ಅಂದ್ರೆ ಕಷ್ಟ ಇದೆ ಸರ್. ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ರೆ ನೀವು ಇವನ್ನ, ಈತನಿಗೆ ಹೊರಗಿನ ಜಗತ್ತಲ್ಲಿ ಏನು ನಡೀತಾ ಇದೆ, ಏನ್ ಮಾತಾಡ್ತಾ ಇದಾರೆ, ನಾವ್ ಇಲ್ಲಿ ಯಾಕೆ ಬಂದಿದೀವಿ, ಅವ್ನು ಇಲ್ಲಿ ಯಾಕೆ ಕೂತಿದ್ದಾನೆ ಅನ್ನೋದ್ರ ಪರಿಜ್ಞಾನನೂ ಇಲ್ಲ. ಇನ್ ದ ಸೆನ್ಸ್ ಅವನಿಗೆ ಅದು ಗೊತ್ತಿಲ್ಲ ಏನಾಗ್ತಾ ಇದೆ ಇಲ್ಲಿ ಹೊರಗಿನ ಜಗತ್ತಲ್ಲಿ ಅಂತ. ಬಟ್ ಇವನ ಸಾಧನೆ ಹೇಳ್ತಾ ಹೋದ್ರೆ ಈ ಒಂದು ಎಪಿಸೋಡ್ ಅಲ್ಲ, ಈ ತರದ 10 ಎಪಿಸೋಡ್ಗಳನ್ನ ನಾವು ಮಾಡ್ಬೋದು. ಬಿಕಾಸ್ 3.5 ವರ್ಷದಲ್ಲಿ ನನ್ನ ಮಗ ಇನ್ನ ಮಲ್ಕೊಳ್ಳಿ, ಬೆಡ್ಶೀಟ್ ಹೊದಿಸಿ ಆರಾಮ್ಸೆ ಮಲಗಿಸಿ ಆರಾಮ್ಸೆ ಅವ್ನಿಗೆ ಏನ್ ಬೇಕೋ ಎಲ್ಲ ಮಾಡೋ ವಯಸ್ಸಲ್ಲಿ ಒಂದು ಮಿಕ್ಸ್ ಮಾರ್ಷಲ್ ಆರ್ಟ್ಸ್ ಕ್ಲಬ್ಗೆ ಬಂದು ಪ್ರಾಕ್ಟೀಸ್ ಮಾಡಿ 7ನೇ ವಯಸ್ಸು ಅನ್ನೋಷ್ಟರಲ್ಲಿ 2 ಸರಿ ವರ್ಲ್ಡ್ ಚಾಂಪಿಯನ್ಶಿಪ್ ಆಡ್ತಾನೆ ಅಂದ್ರೆ ತುಂಬಾ ಕಷ್ಟ. ಅದು ಅವ್ರ ತಂದೆಯವ್ರು ಮಾತಾಡ್ತಾ ಹೇಳ್ತಾ ಇದ್ರು, ಸ್ಪೋರ್ಟ್ಸ್ ಹೌದು, ನಮ್ಮ ಮಕ್ಕಳಿಗೆ ಸ್ಪೋರ್ಟ್ಸ್ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಎಜುಕೇಶನ್ ಬರೀ ಮಾರ್ಕ್ಸ್, ನಾವು ಎಲ್ಲರೂ ಏನ್ ಮಾಡ್ತಿದ್ವಿ, ಬರೀ ಮಾರ್ಕ್ಸ್ಗಳ ಹಿಂದೆ ಬೀಳ್ತಾ ಇದೀವಿ. ಬಟ್ ಇಂಥ ಪೇರೆಂಟ್ಸ್ ರಿಷಿಕ್ಗೆ ಸಿಕ್ಕಿದೆ ತುಂಬಾ, ಪೇರೆಂಟ್ಸ್ಗಿನ ರಿಷಿಕ್ ತುಂಬಾ ಅದೃಷ್ಟವಂತ. ಎಲ್ಲರೂ ಓದ್ತಾರೆ ಸರ್, ಯಾರು ಓದಲ್ಲ ಅಂತ ಹೇಳ್ತಾ ಇಲ್ಲ. ಎಲ್ಲಾರು ಇವಾಗ ಎಂತವ್ರು ಓದ್ತಾ ಇದ್ದಾರೆ, ಕಾಲೇಜ್ ಮೆಟ್ಲು ಹತ್ತಾ ಇದಾರೆ, ಎಲ್ಲಾರು ಓದ್ತಾ ಇದಾರೆ. ಓದೋದ್ರ ಮೇಲೆ ಎಲ್ಲಾರು ಗಮನ ಇಡ್ಬೇಕು. ಅದಕ್ಕೆ ಅನ್ಬಿಟ್ಟು ಅದೊಂದೇ ಅಂತ ಇರಬಾರ್ದು. ಅದೊಂದೇ ಜೀವನ. ತುಂಬಾ ಪ್ರೆಷರ್ ಕೊಡ್ತಾರೆ, ಓದು 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 ಅಂತ. ಅಷ್ಟು ಪ್ರೆಷರ್ ಇಟ್ಕೊಬಾರ್ದು ಮಕ್ಕಳ ಮೇಲೆ. ಸರ್, ನಿಮ್ ಮಗನ ಹುಡ್ಕೊಂಡು ಪ್ರೆಸ್ ಚಾನಲ್ ಅವ್ರು ಬರ್ತಾರೆ, ಟಿವಿ ಚಾನಲ್ ಅವ್ರು ಬರ್ತಾರೆ, ಮತ್ತೆ ಯೂಟ್ಯೂಬರ್ಸ್ ಗಳು ಬರ್ತಾರೆ, ಅವಾಗೆಲ್ಲ ನಿಮ್ ಹೆಂಗ್ ಅನ್ಸುತ್ತೆ? ನಿಮ್ ತರ ಖುಷಿ ಹೆಮ್ಮೆ ಆಗುತ್ತೆ. ಸರ್, ವೀಕ್ಷಕರೇ ನೋಡಿದ್ರಲ್ಲ, ಅಲ್ಲಿ ತನಕ ರಿಷಿಕ್ ಬಗ್ಗೆ ನಾವು ತುಂಬಾ ಚೆನ್ನಾಗಿ ಅವ್ರ ತಂದೆಯವರು ನಮ್ ಜೊತೆ ಮಾತಾಡಿದ್ರು. ಸರ್, ನೀವು ರಿಷಿಕ್ಗೆ ಇಲ್ಲಿ ತನಕ ಸಹಾಯ ಮಾಡಿದವ್ರಿಗೆ ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಾ ಸರ್? ಎಲ್ಲರಿಗೂ ಒಂದು ಹೆಸರು ಹೇಳ್ಬೋದಲ್ಲ? ಹಾ ಸರ್, ನಿಮ್ಮ ಇಷ್ಟ. ಲಿಸ್ಟ್ ಕೊಡ್ತೀನಿ. ಹಾ ಸರ್, ಹೇಳಿ, ಪರವಾಗಿಲ್ಲ, ನಿಮ್ದು ಅದೇ ಆಗ್ಲಿ. ಹಾ ಸರ್, ಹೇಳಿ ಸರ್, ಪರವಾಗಿಲ್ಲ. ನನ್ನ ಲಿಸ್ಟ್ ಇದೆ ನನ್ನ ಹತ್ರ. ಪರವಾಗಿಲ್ಲ, ನೀವು ನಾರ್ಮಲ್ ಆಗಿ ಇವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ. ಅದೇ ಇಷ್ಟು ಗಂಟೆ ನನಗೆ ಸ್ಪಾನ್ಸರ್ ಮಾಡಿಸಿರೋದು ರಿಷಿಕ್ ಶಿವಾಗೆ ಯಾರ್ಯಾರಂದ್ರೆ ಅವ್ರಿಗೆಲ್ಲ ಬಿಗ್ ಥ್ಯಾಂಕ್ ಯು ಅಂತ ಹೇಳ್ಕೊಂತೀನಿ ಈ ಚಾನಲ್ ಮುಖಾಂತರ. ಸರ್, ಇವರ ಕೋಚ್ಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಕೋಚ್ ಒಂಥರ ಇನ್ಸ್ಪಿರೇಷನ್ ಅವನ್ಗೆ. ಅವ್ರನ್ನ ಯಾವತ್ತೂ ನಾವು ಮರೆಯಲ್ಲ, ಅವ್ರ ಜೊತೆಲ್ಲೇ ಇರ್ತಾನೆ ಅವ್ನು ಇಷ್ಟು ಗಂಟೆ. ಪುನೀತ್ ರೆಡ್ಡಿ ಮತ್ತೆ ವಿನೋದ್ ರೆಡ್ಡಿ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರು ಇನ್ಸ್ಪಿರೇಷನ್ ಸರ್ ನಮ್ಗೆ. ಅವ್ರ ಬಗ್ಗೆ ಎಷ್ಟು ಹೇಳಕ್ ಆಗಲ್ಲ. ಅವ್ರು ತುಂಬಾ ನಮ್ಗೆ ಸಪೋರ್ಟ್ ಮಾಡ್ತಾರೆ, ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರ ಹತ್ರ ಕರ್ಕೊಂಡ್ ಬಂದಿರೋದಕ್ಕೆ ಅವ್ನ ಇಷ್ಟು ಈ ವಯಸ್ಸಿಗೆ ಈ ಸ್ಟೇಜ್ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅವರೇ ದೊಡ್ಡ ಕಾರಣ. ಅವ್ರಿಗೂ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ಕೊಂತೀನಿ ನಾನು. ವೀಕ್ಷಕರೇ, ಇಲ್ಲಿ ತನಕ ನೋಡಿದ್ರಲ್ಲ, ರಿಷಿಕ್ ಶಿವ 7 ವರ್ಷದ ಹುಡುಗ, ನೀವೆಲ್ಲ ಅನ್ಕೊಳಕ್ಕೆ ಆಗಿರಲ್ಲ ಅಷ್ಟು ಸಾಧನೆ ಮಾಡಿದ್ದಾನೆ ಅಂತ ಸಾಧಕನ ವಿಡಿಯೋ ನಾನು ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ. ಈ ಹುಡುಗನ ಬಗ್ಗೆ ನಾನು ಮಾತಾಡಬೇಕಾದ್ರೆ ಅನ್ನಿಸ್ತು,
ಅವ್ರ ತಂದೆಯವ್ರು ಹೇಳ್ತಾ ಇದ್ರು, ಅವ್ರ ತಂದೆ ಕಣ್ಣಲ್ಲಿ ಲೈಟ್ ಆಗಿ ಇಲ್ಲೊಂದು ಚೂರು ನೀರಿದೆ. ಮಗನ ಸಾಧನೆ ಬಗ್ಗೆ ಹೇಳ್ಬೇಕಾದ್ರೆ ಈಸ್ ಎಮೋಷನಲ್ ಆಗ್ತಾ ಇದ್ದಾರೆ. ಎಸ್, ಇಂಥ ಸಾಧಕರು ನಮ್ಮ ದೇಶದಲ್ಲಿ ಇದ್ದಾರೆ, ಇವ್ರಿಗೆಲ್ಲ ಸಪೋರ್ಟ್ ಮಾಡೋಣ. ನಮ್ಮ ಕನ್ನಡಿಗರು ಈ ಲೆವೆಲ್ಗೆ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ನಮ್ಮ ಕನ್ನಡಿಗರು ಹೋಗಿ ಫೈಟ್ ಮಾಡಿ ಗೆದ್ಕೊಂಡ್ ಬರ್ತಾ ಇದಾರೆ, ಅವ್ರಿಗೆಲ್ಲರಿಗೂ ನಾವು ಸಪೋರ್ಟ್ ಮಾಡೋಣ. ಸೊ ಈ ರಿಷಿಕ್ ಶಿವ ತುಂಬಾ ಎತ್ತರಕ್ಕೆ ಬೆಳೀಲಿ, ನಮ್ಮ ಭಾರತಕ್ಕೆ ಒಂದು ಒಲಿಂಪಿಕ್ ಪದಕವನ್ನ ತಂದ್ಕೊಳ್ಳಿ, ಒಲಿಂಪಿಕ್ ಪದಕ ತಂದ್ಕೊಡುವ ಕನ್ನಡಿಗನಾಗ್ಲಿ ಅಂತ ಹೇಳ್ತೀನಿ. ಮತ್ತೊಂದು ನಾಲೆಜ್ ಇರ್ತಕ್ಕಂಥ ವಿಷಯಗಳನ್ನ ನಿಮ್ಮ ಮುಂದೆ ಹಂಚ್ಕೊಂತೀನಿ. ಅಲ್ಲಿ ತನಕ ನಮ್ಮ ಚಾನೆಲ್ ನೋಡ್ತಾ ಇರಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ವಿತ್ ಅಂಕಲ್ಗೆ.